ಸಹಜ ಸಂದರ್ಶನಗಳಿಗಾಗಿಯೇ ಇರುವ ವಿಶೇಷ ವಾಹಿನಿ. ನಮಸ್ಕಾರ. ಸಹಜ ಸಂದರ್ಶನ ಚಾನೆಲ್ನಿಂದ ನಾವು ಇವತ್ತು ಒಂದು ವಿಶೇಷ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ನಾನು ಕೃಷ್ಣ ಬನಾರಿ, ಈ ಚಾನೆಲ್ನ ವ್ಯವಸ್ಥಾಪಕರು. ಅದೇ ರೀತಿ ನಮ್ಮದು ಕ್ಷಿತಿಜ ದಿನಪತ್ರಿಕೆ ಕೂಡ ಶಿವಮೊಗ್ಗದಲ್ಲಿದೆ, ಅದರ ಸಂಪಾದಕ ಕೂಡ ನಾನೇ ಆಗಿದ್ದೀನಿ, ಕೃಷ್ಣ ಬನಾರಿ. ಇವತ್ತು ನಾವು ಶ್ರೀ GS ನಟೇಶ್ ಎಂಬ ಮಂಕುತಿಮ್ಮನ ಕಗ್ಗ ಖ್ಯಾತಿ ಶಿವಮೊಗ್ಗದಲ್ಲಿ. ನಟೇಶ್ ಅಂದರೆ ಮಂಕುತಿಮ್ಮನ ಕಗ್ಗ ಅಂದರೆ ನಟೇಶ್ ಅನ್ನೋ ರೀತಿಯಲ್ಲಿ ಹೆಸರುವಾಸಿಯಾಗಿರುವಂತಹ ಶ್ರೀ GS ನಟೇಶ್ ಅವರ ಮನೆಯಲ್ಲಿದ್ದೀವಿ. ಅವರನ್ನ ಇವತ್ತು ನಾವು ಈ ಚಾನೆಲ್ಗೆ ಸಂದರ್ಶನವನ್ನ ಮಾಡ್ತಾ ಇದ್ದೀವಿ. ನಟೇಶ್ ಅವರು ಸುಮಾರು 30 ವರ್ಷಗಳು ಹೆಚ್ಚು ಕಾಲ ಉಪನ್ಯಾಸಕರಾಗಿ ವೃತ್ತಿಯನ್ನು ನಿರ್ವಹಿಸಿದವರು. ಪ್ರಸ್ತುತ ಜಾವಳ್ಳಿ ಶ್ರೀ ಅರಬಿಂದೋ ಕಾಲೇಜಿನಲ್ಲಿ ಕೂಡ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಗ್ಗದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಪಡ್ಕೊಂಡು ಅದನ್ನ ಜನರಿಗೆ ತಲುಪಿಸುವ ರೀತಿಯಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ಶಿವಮೊಗ್ಗ ಹಾಗೂ ಇತರೆ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಹಾಗೂ ದೇವಸ್ಥಾನ ಇತ್ಯಾದಿ ಕೇಂದ್ರಗಳಲ್ಲಿ ಸುಮಾರು 3000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಅವರು ಇದುವರೆಗೆ ನೀಡಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕಗ್ಗದಲ್ಲಿರುವಂತಹ ಜೀವನ ಸಾರವನ್ನ ಇವತ್ತಿನ ಕಾಲಕ್ಕೆ ಹೇಗೆ ಪ್ರಸ್ತುತ ಅನ್ನುವ ರೀತಿಯಲ್ಲಿ ಪ್ರಸ್ತುತಪಡಿಸುವಲ್ಲಿ ಅವರು ಬಹಳ ನಿಷ್ಣಾತರು. ಅವರ ಜೊತೆ ಇವತ್ತು ನಾವೊಂದು 15ರಿಂದ 20 ನಿಮಿಷ ಮಾತುಕತೆಯನ್ನ ಮಾಡ್ತಾ ಇದ್ದೀವಿ. ಎಲ್ಲ ವೀಕ್ಷಕರು ಈ ವಿಶೇಷ ಸಂದರ್ಶನವನ್ನ ವೀಕ್ಷಿಸಿ ನಮ್ಮ ಚಾನೆಲ್ಗೆ ಸಹಕಾರ ಕೊಡಬೇಕು. ಅದೇ ರೀತಿ ಶ್ರೀ ನಟೇಶ್ ಅವರನ್ನ ಬೆಂಬಲಿಸಬೇಕು, ಅವರಿಗೆ ಹಾರೈಸಬೇಕು ಅಂತ ಈ ಸಂದರ್ಭ ವಿನಂತಿಯನ್ನ ಮಾಡ್ತಾ ಇವತ್ತಿನ ಈ ಸಂದರ್ಶನವನ್ನ ನಾವು ಆರಂಭ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮಂಕುತಿಮ್ಮನ ಕಗ್ಗಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದಲ್ಲಿ ಬಹಳ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೀರಿ, ಹಲವಾರು ವರ್ಷಗಳನ್ನ ನೀಡ್ತಾ ಬಂದಿದ್ದೀರಿ. ಪ್ರತಿ ಕಾರ್ಯಕ್ರಮದಲ್ಲಿ ಈ ಕಗ್ಗದ ಬಗ್ಗೆ ಜ್ಞಾನವನ್ನ ಸಾರ್ವಜನಿಕರು ಪಡ್ಕೊಳ್ಳೋ ರೀತಿಯಲ್ಲಿ, ವೀಕ್ಷಕರು ಪಡ್ಕೊಳ್ಳೋ ರೀತಿಯಲ್ಲಿ ತಾವು ಕಾರ್ಯಕ್ರಮ ನೀಡ್ತಾ ಇದ್ರೆ ಬಹಳ ಮೆಚ್ಚುಗೆಯನ್ನು ಗಳಿಸಿದ್ದೀರಿ ಕೂಡ. ಈಗಾಗಲೇ ನಮ್ಮ ಮಾಹಿತಿ ಪ್ರಕಾರ 3000ಕ್ಕೂ ಹೆಚ್ಚು ಕಾರ್ಯಕ್ರಮ ತಾವು ಬೇರೆ ಬೇರೆ ಕಡೆ, ಹಲವು ಕಡೆ ಸಪ್ತಾಹಗಳನ್ನು ಕೂಡ ಮಾಡಿದ್ದೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಕಗ್ಗದ ಬಗ್ಗೆ ತಾವು ಯಾವಾಗ ಆರಂಭ ಮಾಡಿದ್ರಿ ಮತ್ತು ತಮಗೆ ಅದರ ಬಗ್ಗೆ ವಿಶೇಷವಾಗಿ ಯಾಕೆ ಆಸಕ್ತಿ ಬಂತು? ಸುಮಾರು ನನಗೆ 45 ವರ್ಷ ಆಗಿದ್ದಾಗ, ನಾವು ಹಳ್ಳಿಲಿ ಬೆಳೆದವರು. ಈ ಸಾಹಿತ್ಯ ಕಾಸರವಳ್ಳಿ. ಆಮೇಲೆ ಈ ಸಾಹಿತ್ಯದ ಸ್ಪರ್ಶ ನಮ್ಗೆ ಇರ್ಲಿಲ್ಲ. ಸರಿ. ಆಮೇಲೆ ಓದೋ ವಿಚಾರದಲ್ಲೂ ಯಾರು ನಮ್ಗೆ ಮಾರ್ಗದರ್ಶನ ಕೊಡ್ತಿರ್ಲಿಲ್ಲ. ನಮ್ಮ ಅಪ್ಪಗೆ 4ನೇ ಕ್ಲಾಸ್, ಅಮ್ಮನಿಗೆ ಅಕ್ಷರವೇ ಗೊತ್ತಿಲ್ಲ. ಸೊ ಆ ಒಂದು ಸ್ಥಿತಿಯಲ್ಲಿ ನಾವು ಹೇಗೋ ಓದ್ಕೊಂಡು ಬಂದವರು ಅಷ್ಟೇ. ಓದಿದ್ದು, ಹೋಮ್ವರ್ಕ್ ಮಾಡಿದ್ದು ಯಾವ್ದು ನೆನಪಿಲ್ಲ ನಮ್ಗೆ. 6 ಕಿಲೋಮೀಟರ್ ನಡ್ಕೊಂಡು ಹೋಗಿ 6 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಾಗಿತ್ತು ಅಂತ ಸ್ಥಿತಿಯಲ್ಲಿ ನಾವಿದ್ದವರು. ಆದ್ರಿಂದ ನಮ್ಗೆ ಇಂಥ ಕೋರ್ಸ್ ತಗೊಂಡ್ರೆ ಒಳ್ಳೇದು, ಈ ದಾರಿಯಲ್ಲಿ ಹೋಗು ಅಂತ ಹೇಳೋರು ಯಾರು ಈಗಿನ ಕಾಲದಲ್ಲಿ ಒಂದು ಮಾರ್ಗದರ್ಶನ ಆಮೇಲೆ ಗೊತ್ತಿದ್ದವ್ರು ಹೇಳ್ತಾನು ಇರ್ಲಿಲ್ಲ. ಅದೊಂಥರ ರಾಜಕೀಯ. ಗೊತ್ತಿದ್ದವ್ರು ಹೇಳಿಬಿಟ್ರೆ ಆಗತ್ತಲ್ಲ. ಹೀಗಿದ್ದೆಲ್ಲ ಇರುತ್ತೆ, ಸಾಮಾನ್ಯ ಹಳ್ಳಿ ಇದ್ರೊಳಗೆಲ್ಲ ಇರುತ್ತೆ. ಹಾಗಾಗಿ ನಾವು ಆ ಸಾಹಿತ್ಯದ ಯಾವ ರೀತಿ ಅದೇ ಪಾಠ ಏನ್ ಮಾಡಿದ್ರು ಅದನ್ನ ಮಾತ್ರ ಸ್ವಲ್ಪ ಗಟ್ಟಿ, ಒಳ್ಳೊಳ್ಳೆ ಉಪನ್ಯಾಸಕರು ಸಿಕ್ಕಿದ್ರು. ತುಂಬಾ ಚೆನ್ನಾಗಿ ಕನ್ನಡದ ಬಗ್ಗೆ ಆಗ್ಲಿ, ಅದೇ ಭಾಷೆ ಬಗ್ಗೆ ಆಗ್ಲಿ, ಸಂಸ್ಕೃತದ ಬಗ್ಗೆ ಆಗ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಮನಸ್ಸಿಗೆ ಮುಟ್ಟು ಹಾಗೆ ಪಾಠ ಮಾಡಿದ್ರು. ಅಷ್ಟೇ ನಮ್ಗೆ ಈ ಸಾಹಿತ್ಯದ ಬಗ್ಗೆ ಸ್ಪರ್ಶ ಇದ್ದಿದ್ದು. ನಾನಿಲ್ಲಿ ಕಸ್ತೂರ್ಬಾ ಗರ್ಲ್ಸ್ ಜೂನಿಯರ್ ಕಾಲೇಜಿಗೆ ಬಂದ್ಮೇಲೆ, ಶಿವಮೊಗ್ಗದಲ್ಲಿ ಬಂದ್ಮೇಲೆ ಸುಮಾರು 45 ವರ್ಷ ನನಗಾಗುವವರೆಗೂ ಕಗ್ಗದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಲ್ಲಿ ನನ್ನ ಕೊಲೀಗ್ ಸಹೋದ್ಯೋಗಿ ಒಬ್ರು ವೆಂಕಟೇಶ್ ಅಂತ ಇದ್ದಾರೆ, DS ವೆಂಕಟೇಶ್, ಈಗ ಇಲ್ಲ ಅವರು. ಅವರ ಮಗನಿಗೆ 10ನೇ ಕ್ಲಾಸ್ ಓದುವ ಹುಡುಗ ಬ್ಲಡ್ ಕ್ಯಾನ್ಸರ್ ಇಂದ ಸಫರ್ ಆಗ್ತಾ ಇದ್ದ. ಎಲ್ಲಾ ರೀತಿ ಸಾಧ್ಯತೆಗಳನ್ನೆಲ್ಲ ನೋಡಿ ಕೈ ಚೆಲ್ಲಿ ಕೊನೆಗೆ ಕಗ್ಗ ಹಿಡ್ಕೊಂಡು ಕೂರೋರು. ನಮ್ಮ ಪಕ್ಕದಲ್ಲಿ ಕುತ್ಕೊಳ್ತಾರೆ, ಓದ್ತಾ ಇದ್ರು. ಅವರು ಅದು ಪಾರಾಯಣ ಮಾಡೋರು. ಅವ್ರು ಪಕ್ಕದಲ್ಲೇ ಕುತ್ಕೊಂಡು ನೋಡು ಹೀಗಿದೆ, ನೋಡು ಹೀಗಿದೆ ಅಂತ, ಹೇಗಿದೆ ಅಂತ ಹೇಳ್ತಿದ್ರು. ಅವ್ರು ಹೇಳಿ 1 ಪದ್ಯ 2 ಪದ್ಯ ನನಗೆ ಬಾಯಿಗೆ ಬರ್ತಾ ಇತ್ತು.
ಸುಮ್ನೆ ಅದಷ್ಟು ಚಂದ ಇತ್ತು. ಅಂದ್ರೆ ನೀವು ಅವ್ರ ಮನೆಗೆ ಹೋಗ್ತಾ ಇದ್ರಿ? ಮನೆಯಲ್ಲ, ನಮ್ಮ ಇನ್ಸ್ಟಿಟ್ಯೂಷನ್ ಇದ್ದಾಗ ನೋಡಿ ಹೇಗಿದೆ ಹೇಗಿದೆ ಅಂತ. ಆಮೇಲೆ ಒಮ್ಮೆ ಕೇಳಿದೆ ನಾನು, ಯಾಕೆ ನೀವು ಇದನ್ನೇ ಹಿಡ್ಕೊಂಡು ಕೂಡಿದ್ರೆ ಅಂತ. ನನಗೆ ಮನಸ್ಸಿಗೆ ಬೇಸರವನ್ನು ಕಳೆಯುವಂತದ್ದು ಇದೆ, ಮತ್ತಿನ್ಯಾವುದೂ ಇಲ್ಲ ನನಗೆ. ನಾನೆಲ್ಲಾ ಜೀವನದಲ್ಲಿ ಎಲ್ಲಾ ಭರವಸೆಗಳನ್ನು ಕಳ್ಕೊಂಡಿದ್ದೀನಿ, ಇದು ನನಗೆ ಭರವಸೆನ ತುಂಬ್ತಾ ಇದೆ, ಹಾಗೆ ಇದನ್ನು ಓದ್ತಾ ಇದ್ದೀನಿ. ಅದನ್ನ ಮೊದಲು ನನಗೆ ಸರಿ ನೆನಪಿದೆ, ಅವರು ನನಗೆ 2 ಮೊದಲು ಪದ್ಯ ಬಂದದ್ದೇ ಹಾಗೆ. ಇಲ್ಲ ಹುಲ್ಲಾಗು ಬೆಟ್ಟದಡಿ ಆಗಲೂ ಒಂಚೂರು ಯಾರೋ ಅವರು ಹೇಳಿ, ಡಿವಿಜಿದಂತೂ ಗೊತ್ತಿರ್ಲಿಲ್ಲ ನಮ್ಗೆ, 2 ಲೈನ್ ಬರ್ತಿತ್ತು ಅವಾಗ, ಎಲ್ಲರ ಬಾಯಲ್ಲಿ ಇರ್ತಿತ್ತು ಹಾಗೆ. ಆಮೇಲೆ ರಾಜ್ಕುಮಾರ್ ಹೇಳಿದ್ರು ಅಂತ ಬದುಕು ಜಟಕ ಬಂಡಿ, ಅದು ಡಿವಿಜಿ ಬರ್ದಿದ್ದು ಅಂತ ಇವ್ರು ಹೇಳುವಾಗ ಒಂದ್ ಪದ್ಯ ಅವ್ರಿಗೆ ಸರಿಯಾಗಿ ಹೋಗಿದ್ದೆ ಹೇಳೋರು. ಒಂದಗಳು ಹೆಚ್ಚಿರದು, ಒಂದಗಳು ಕೊರೆ ಇರದು, ತಿಂದ ನಿನ್ನ ಋಣ ತೀರುತ್ತಲೆ ಪಯಣ, ಹಿಂದಾಗದೊಂದು ಚಣ ಮುಂದ ಕುಂಕಾದಿರದು, ಸಂದ ಲೆಕ್ಕವದಲ್ಲೇ ಮಂಕುತಿಮ್ಮ. ಮೊಟ್ಟ ಮೊದಲನೇ ಪದ್ಯ ಇದು. ಆಮೇಲೆ ಅವ್ರದ್ದು ತುಂಬಾ ತೊಂದರೆ ಬರ್ತಿತ್ತಲ್ಲ, ಅದಕ್ಕೆ ಅದನ್ನ ಸರಿಯಾಗಿ ಮಾಡಿಟ್ಕೊಂಡಿದ್ರು. ಎಡರು ತೊಡರೆ ನಲೇಕೆ ಬಿಡಿಸು ಮುತಿಗಾದನಿತ, ದುಡಿ ಕೈನಾದನಿತ ಪಡು ಬಂದ ಪಾಡ, ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು, ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ. ಅವ್ರಿಗೆ ಅದ್ ಮಾಡ್ಕೊಂಡಿರೋದು. ಅದನ್ನ ತಗೊಂಡಾಗ, ಅದ್ರ ಅರ್ಥ ಮಾಡ್ಕೊಂಡಾಗ ಎಂಥ ಚೆನ್ನಾಗಿದೆಯಲ್ಲ ಅಂತ ಅನ್ಸ್ತು. ಆಮೇಲೆ ನನ್ಗೆ ಕಾಲೇಜಿಗೆ, ಹೈಸ್ಕೂಲಲ್ಲಿ ಇದ್ದೆ ಮೊದಲು, ಅಲ್ಲಿಂದ ಕಾಲೇಜಿಗೆ ಪ್ರಮೋಷನ್ ಆಯ್ತು. 2000 ಇಸ್ವಿಯಲ್ಲಿ ಕಾಲೇಜಿಗೆ ಪ್ರಮೋಷನ್ ಆಯ್ತು. ನನ್ನ ಅದೃಷ್ಟವೋ ಏನೋ, ಈ ಸಂಸ್ಕೃತಕ್ಕೆ 2 ಪೀರಿಯಡ್ ದಿವಸಕ್ಕಷ್ಟೇ, ಹೆಚ್ಚಿರಲಿಲ್ಲ 8 ಪೀರಿಯಡ್ ವಾರಕ್ಕೆ. ಇನ್ನು ಉಳಿದ ಪೀರಿಯಡ್ ಅಲ್ಲಿ ಏನ್ ಮಾಡ್ಬೇಕು, ಅದು ಬೆಳಗಿಂದ ಸಾಯಂಕಾಲ ಇರ್ಲೇಬೇಕು. ಇದು ನನ್ಗೆ ಅದು ಮತ್ತೂ ಆಸಕ್ತಿ ಬರ್ಬೇಕಾದ್ರೆ ನಾನು ಬೇರೆ ಬೇರೆ ಉಪನ್ಯಾಸ ಮಾಡ್ತಿದ್ದೆ. ಈ ಹಬ್ಬ ಗಣಪತಿ ಹಬ್ಬಕ್ಕೆ ಬೇರೆ ಬೇರೆ ಸಾಮಾನ್ಯದ್ದು ಅದ್ರ ಉಪನ್ಯಾಸ ಅಂದ್ರೆ ಅದು ಕಗ್ಗದ ಬಗ್ಗೆ ಇರ್ಲಿಲ್ಲ, ಇವೆರಡು ಬರ್ತಿತ್ತಲ್ಲ. ಹಾಗೆ ಮಲ್ಲೇಶ್ವರದಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ, ಸರಿ, ಚಂದ್ರಶೇಖರ್ ಉಡುಪರು ಅಂತ ಇದ್ದಾರೆ. ಅಂದ್ರೆ ಮಲ್ಲೇಶ್ವರ ಅಂದ್ರೆ ಅದೇ ಅದೆಲ್ಲ ಅರಳಸುಳ್ಳಿ ಹತ್ರ ಬರುತ್ತೆ ಅದು. ಅಲ್ಲಿ ಗಣಪತಿ ದಸರಾ ಹಬ್ಬಕ್ಕೆ ಒಂದು ಉಪನ್ಯಾಸಕ್ಕೆ ನೀವು ಬರ್ಬೇಕು ಅಂದ್ರು, ಆಯ್ತು ಅಂತ ಹೋಗಿದ್ದೆ. ಅಂದ್ರೆ ಧಾರ್ಮಿಕ ಪೌರಾಣಿಕ ಯಾವ್ದಾದ್ರೆ ರಾಮಾಯಣದ ಬಗ್ಗೆನೇ ಇತ್ತು, ಹನುಮಂತನ ಬಗ್ಗೆ ಎಲ್ಲ ಸುಮಾರು ಪಾತ್ರಗಳನ್ನು ಕೊಡ್ತಾ ಇದ್ರು. ಅದನ್ನ ಸ್ವಲ್ಪ ಅವ್ರು ಕೊಡ್ತಾರ ಅಂತ ಮಾಡ್ತಿದ್ದೆ ಅಷ್ಟೇ, ತುಂಬಾ ಆಸಕ್ತಿ ಏನೇ ಇರಲಿಲ್ಲ ನನಗೆ, ಅಷ್ಟು ವಿಷಯಗಳು ಗೊತ್ತಿಲ್ಲ. ಇದ್ರ ಮಧ್ಯೆ ಏನ್ ಮಾಡಿದೆ ಅಂದ್ರೆ 2 ಪದ್ಯಗಳನ್ನ ಅಲ್ಲಿ ಅದೇ ದೇವಸ್ಥಾನದಲ್ಲಿ, ಈ ಪದ್ಯಗಳನ್ನ ನನಗ್ ಬರುವಾಗ, ನನ್ಗೇನ್ ರಾಗ ಬರಲ್ಲ, ಅದೇನು ಭಗವಂತ ಏನ್ ಕೊಡ್ದಾನೋ ಹಾಗೆ ಹೇಳ್ತಾ ಇರ್ತೀನಿ. ಇದೇ ರಾಗದಲ್ಲಿ ಹೇಳಿದ್ನಲ್ಲ, ಅದೇ ರಾಗದಲ್ಲಿ ಮಧ್ಯದಲ್ಲಿ ಕೋಟ್ ಮಾಡಿ ಹೇಳ. ಅಲ್ಲಿ ಯಾರೋ ಕೇಳಿದವರು, ಹಳ್ಳಿಯಿಂದ ತುಂಬಾ ಜನ ಇದ್ರಲ್ಲಿ ಕೇಳಿದವರು, ಇದು ಬಹಳ ಚೆನ್ನಾಗಿದೆ ಸರ್, ಅದನ್ನೇ ಮಾಡಿದ್ರೆ ಹೇಗೆ? ಅದು ಗಣಪತಿ ಎದುರುಗಡೆ ಆಗಿರೋದು, ಗಣಪತಿ ಅದು ಸರಿ ಪ್ರೇರಣೆ ಹೇಗಾಗಿದೆ ಅಂತ. ಆಮೇಲೆ ದಾರಿಯಲ್ಲಿ ಕೂರಿಸ್ಕೊಂಡು ಬರುವಾಗ ಅವರು ಚಂದ್ರಶೇಖರ್ ಕರ್ಕೊಂಡು ಹೋದ್ರು, ಹೇಳಿದ್ರು ಇದನ್ನೇ ಮಾಡಿದ್ರೆ ಹೇಗೆ ಅಂದ್ರು. ಮಾಡುವ, ಆದ್ರೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಆಮೇಲೆ ಮತ್ತೆ 3 ವರ್ಷ ಅಲ್ಲಿಗೆ ಕರ್ಕೊಂಡು ಹೋದ್ರು, ಅದನ್ನೇ ಮಾಡಿ ಅಂದ್ರು. ಸುಮಾರು ಒಂದು 15 ಪದ್ಯ ಕಲಿತೆ. ಅಷ್ಟೊತ್ತಿಗೆ ನೀವಾಗ್ಲೇ 15 ಮುಂದಕ್ಕೆ ಹೋಗಿದ್ರು. ಆಮೇಲೆ ಅಲ್ಲಿ ಅಂತೆ 1 ಗಂಟೆ ಭಾಷಣ ಮಾಡ್ಲಿಕ್ಕೆ ಹೇಳಿದ್ ನನಗೆ. 2 ಗಂಟೆ ಆಗಿದೆ, ನನ್ನ ವಾಚ್ ಬೇರೆ 1 ಗಂಟೆ ಹಿಂದೆ ಹೋಗಿತ್ತು. ನನ್ನ ವಾಚ್ ತಕ್ಕಂತ ಒಬ್ರು ಎದ್ದು ಹೋಗ್ಲಿಲ್ಲ, ಮಳೆ ಬೇರೆ ಬರ್ತಾ ಇತ್ತು. ಎಷ್ಟು ಚೆನ್ನಾಗಿ ಕೇಳಿದ್ರು ಅಂದ್ರೆ, ಅದು 8:30 ನಿಲ್ಸ್ಬೇಕಾದ್ರೆ 9:30 ಅಷ್ಟೂ ಪದ್ಯಗಳನ್ನ ಚೆನ್ನಾಗಿ ಹೇಳಿದ ಇಲ್ವಾ, ತುಂಬಾ ಇಂಟ್ರೆಸ್ಟ್ ಆಗಿ ಹೇಳಿದ್ರು. ಅದೇ ದೇವಸ್ಥಾನ, ಅಲ್ಲಿಂದ ಶುರುವಾಯಿತು ನಂದು ಶುರುವಾಗಿದ್ದು. ಅದು ಗಣಪತಿ ಅರ್ಚಕರು ಇಲ್ಲಿ ಗೋಪಾಳದಲ್ಲಿ ಅರ್ಚಕರಾಗಿದ್ದರು. ಒಟ್ಟು ಎಷ್ಟು ಅದರಲ್ಲಿ ಪದ್ಯಗಳು? 945 ಪದ್ಯ ಇದೆ. 945 ಪದ್ಯಗಳು. ಆಮೇಲೆ ಅಲ್ಲಿ ಬರುವಾಗ ಅವ್ರು ಹೇಳಿದ್ರು, ಇದ್ರೊಳಗೆ ಸಪ್ತಾಹ ಮಾಡಿದ್ರೆ ಹೇಗೆ? ಸಪ್ತಾಹ ಇದೆಲ್ಲ ಒಂಥರ ಮಿರಾಕಲ್. ಕೂಡಿಕೊಂಡು ಬಂತದ್ದು. ನನಗೆ 4 ತಿಂಗಳು ಟೈಮ್ ಕೊಡಿ ಅಂತ. ನನ್ಗೆ ಒಂದು ಏನು ಅಂದ್ರೆ, ಧನಂಜಯ ಗೋವಿಂದಾಚಾರ್ಯ ಒಂದು ಮಾತು ಹೇಳಿದ್ರು, ನೀವ್ ಏನ್ ಮಾಡೋದಿದ್ರು ಚೀಟಿ ಇಟ್ಕೋಬೇಡಿ ಅಂತ. ಅದೊಂದು ಯಾಕೋ ತಗೊಂಡ್ಬಿಟ್ಟಿದ್ದೀನಿ, ಚೀಟಿ ಇಟ್ಕೋಬಾರ್ದು ಅಂತ ಹಠ ನನಗೆ. ಅದಕ್ಕೆ 4 ತಿಂಗಳು ಕೇಳಿದೆ. ಆಯ್ತು ದಸರಾಕ್ ಮಾಡುವ ಅಂತ ಹೇಳಿದ್ರು. ಅದಕ್ಕೆ ಆಮೇಲೆ ಫಿಕ್ಸ್ ಮಾಡ್ಬಿಟ್ರು, ಅವ್ರು ಹೇಳಿದಂಗೆ ಮಾಡ್ಬಿಡೋರು, ಸಪ್ತಾಹ ಮಾಡ್ಬಿಡೋಣ ಅಂತ. 80 ಪದ್ಯ ಬರ್ತದೆ. ಇಲ್ಲೇ ಗೋಪಾಳ ಗಣಪತಿ ದೇವಸ್ಥಾನದಲ್ಲಿ ಇಲ್ಲಿ ಅರ್ಚಕರಾಗಿದ್ದಾರೆ. ಇಲ್ಲಿ ಪ್ರಪ್ರಥಮ ಸಪ್ತಾಹ ಆಗಿದ್ದು. ಅದು 7 ದಿವಸನೂ ತುಂಬಾ ಚೆನ್ನಾಗ, ತುಂಬಾ ಚೆನ್ನಾಗಿ ಕೇಳೋರು ಇದ್ರು, ತುಂಬಾ ಇಷ್ಟಪಟ್ಟು ಕೇಳಿದ್ರು. ಅಲ್ಲಿಂದ ಮುಂದುವರಿತು. ಆಮೇಲೆ ರಾಂಭಟ್ರು ಇದ್ದವರು ಇಲ್ಲೊಂದ್ ಮಾಡಿ ಅಂದ್ರು. ಹೀಗೆ ಸಪ್ತಾಹಗಳು 98 ಆಗಿದೆ ಈಗ 7 ದಿವಸ. ಆಮೇಲೆ ಈಶ್ವರಪ್ಪನ ಒಂದು ಕೋರಿಕೆ ಮೇಲೆಗೆ ಶಿವಮಂಗಳದಲ್ಲಿ 1 ತಿಂಗಳು ಮಾಡಿದೀನಿ. ಅಂದ್ರೆ ಪದ್ಯಗಳು ಮತ್ತು ಅದರಲ್ಲಿರುವಂತ ಬಳಸಬಹುದಂತ
ಬಳಸಿರುವಂತ ಪದಗಳು ತುಂಬಾ ಕ್ಲಿಷ್ಟ ಇದಾವೆ. ಸಾಮಾನ್ಯ ಜನರಿಗೆ ಅದನ್ನ ಓದ್ಕೊಂಡು ಅದಕ್ಕೆ ಅರ್ಥ ತಗೊಳ್ಳೋದು ಕಷ್ಟ ಆಗತ್ತ. ಒಂದು ಏನು ಅಂದ್ರೆ ಕೃಷ್ಣ ಅವ್ರೆ, ಒಂದು ವಿಚಾರ ಕಷ್ಟದ್ದು ಏನಾರು ನಾವು ಕಲ್ತ್ರೆ ಉಳಿಯೋದು ಜಾಸ್ತಿ. ಅದು ನೀವು ಸುಲಭದಿದ್ರೆ ಮತ್ ಬಿಡ್ತೀವಿ. ಇದಕ್ಕೆ ಹೆಚ್ಚು ಶ್ರಮ ತಕ್ಷಣ ಉತ್ತರ ಗೊತ್ತಾಗಬಾರದು. ಹೆಚ್ಚು ಶ್ರಮ ಹಾಕಿರ್ತೀವಿ. ಯಾವುದೇ ಪ್ರಶ್ನೆಗಾಗ್ಲಿ, ಯಾವುದೇ ಒಂದು ತನ್ನಕ್ಕಾಗ್ಲಿ ಹಿಂದೆ ಪರಿಶ್ರಮ ಇದ್ರೆ ಮಾತ್ರ ಅದಕ್ಕೆ ಬೆಲೆ. ಆದ್ರೆ ನಾವು ಕಷ್ಟಪಟ್ಟಾಗ ನಮ್ಗೀಗ ಆ ಬಾಲ್ಯದಲ್ಲಿ 7ನೇ ಕ್ಲಾಸಲ್ಲಿ 5ನೇ ಕ್ಲಾಸಲ್ಲಿ ಹಳಗನ್ನಡದ ಪದ್ಯ ಕಲಿಸೋದ್ರಲ್ಲ, ಇವತ್ತು ಬರ್ತಾ ಇದೆ. ಜಾಗದ ಭೋಗದ ಕರದ ಗೈಗದ ಗೊಟ್ಟಿಯ ಲಂಪಿ ಒಂದು ಅರ್ಥ ತಿರ್ಲಿಲ್ಲ ಅವನಿಗೆ. ಅದ್ರ ಕಲ್ಸಿದ್ ಇವತ್ತು ಬರ್ತಾ ಇದೆ. ಅದು ಕಷ್ಟ ಅಂತ ಬಿಟ್ಟಿದ್ರೆ ಕಷ್ಟ ಅಲ್ವೇ ಇಲ್ಲ. ಆದ್ರೆ ಹೊಸ ಕನ್ನಡದ ಯಾವ್ದು ನೆನಪಿಲ್ಲ, ಅಂದ್ರೆ ಹೆಚ್ಚು ಶ್ರಮ ಹಾಕಿ ಕಲ್ತ್ರೇನೆ ಅದು ಉಳಿಯೋದು. ಅದಕ್ಕಿಂತ ಅದು ನಮ್ಗೆ ಬಹಳ ಅನುಕೂಲ ಅನ್ಸ್ಬಿಟ್ಟಿದೆ. ಅದೀಗ ಸುಮ್ಮನೆ ಸ್ವಲ್ಪ ಸುಲಭವಾಗಿದ್ರೆ ಯಾರು ಕೇಳ್ತಿದ್ರು, ಓದ್ಕೊಂಡು ಇರ್ಬೇಕಾದ್ರೆ ತಿಳ್ಕೊಬೇಕು ಅಂತ ಬರುತ್ತೆ. ಅದ್ರೊಳಗೆ ಒಳಗೆ ರಹಸ್ಯ ಇರ್ಬೇಕಲ್ಲ. ಕೆಲವು ವಿಚಾರದಲ್ಲಿ ರಹಸ್ಯ ಇದ್ದಷ್ಟಕ್ಕೂ ಬೆಲೆ ಜಾಸ್ತಿ. ಅಂದ್ರೆ ಈಗ ಅಷ್ಟು 945 80 ಮಾತ್ರ ಯಾಕೆ ಸಾಧ್ಯ ಆಗುತ್ತೆ ಅಂದ್ರೆ ಇನ್ನು ಅದನ್ನ ನೀವು 800 ಪದ್ಯಗಳನ್ನು ಕೂಡ ಆಮೇಲೆ 145 ಪದ್ಯ, ಆಮೇಲೆ ರಿಟೈರ್ ಆದ್ಮೇಲೆ ಕಲಿಯೋಣ ನಾಳೆ ಮಾಡ್ಕೋಗುತ್ತೆ. ಈಗ 800 ಪದ್ಯಗಳು ಕೂಡ ನೀವು ಅದಕ್ಕೆ ವಾಚನ ವ್ಯಾಖ್ಯಾನ ಎರಡೂ ಮಾಡ್ಕೊಂಡು ಲೈಟ್ ಆಗಿರುತ್ತೆ. ಏನು ಲಗೇಜ್ ಬೇಡ, ಪುಸ್ತಕ ಬೇಡ, ಓದಿ ನಿಂತ್ಕೊಂಡೆ ಎಷ್ಟೊತ್ತು ಮಾತಾಡ್ಬೇಕು ಮಾತಾಡ್ತಾರೆ. ಅವ್ರು ಹೇಳಿದ ಭಾಷೆ ಅಂತಂದ್ರೆ ಅಲ್ಲಿ ಕನಕರಾಜ್ ಅಂತಿದ್ದಾರೆ ಮೈಸೂರಲ್ಲಿ. ಒಂದ್ಸಲ ಹಾಗೆ ಅವರು ನನ್ಗೆ ಭಾಷಣ ಮಾಡಕ್ ಕೊಟ್ರು, ಊಟ ಬರೋದು ಲೇಟ್ ಆಯ್ತು. ಊಟ ಇನ್ನು ಮುಂದುವರಿಸಿ. ಹೌದು, ಎಲ್ಲಿವರೆಗೆ ಅಂದ್ರೆ ಆಮೇಲೆ ಬಹುಶಃ ಅಡಿಗೆ ಮಾಡಕ್ ಶುರು ಮಾಡಿ ಅಡಿಗೆ ಮುಗಿಯೋವರೆಗೂ ನಾನು ಪದ್ಯ ಮಾಡಬಲ್ಲೆ. ಅದು ಅಷ್ಟು ಪದ್ಯಗಳಿದ್ವಲ್ಲ, ಹಂಗಾಗಿ ಈಗಲೂ ತಮಾಷೆ ಮಾಡ್ತಿರ್ತಾರ ಅವರು. ಸರಿ, ಕಗ್ಗ ರೂಪಿತವಾಗಿದ್ದು ಅಥವಾ ಅದನ್ನ ಬರೆದಿರೋದು ಒಂದು ಜೀವನದ ಪಾಠ, ಜೀವನದ ಸಾರವನ್ನ ಜನಕ್ಕೆ ಕೊಡ್ಬೇಕು ಅಂತ. ಪ್ರಸ್ತುತ ಕಾಲಮಾನದಲ್ಲಿ ಅದು ಎಷ್ಟು ಮಟ್ಟಿಗೆ ಪ್ರಸ್ತುತ ಅನ್ಸುತ್ತೆ? ಈಗ ಯಾವುದು ರಾಮಾಯಣ ಮಹಾಭಾರತ ಈಗಿನ ಕಾಲಕ್ಕಲ್ಲ, ಅಥವಾ ಅದ್ರ ಕೆಲವು ಅಂಶಗಳು ಮಾತ್ರ ಇರ್ಬೋದು. ಬಟ್ ಕಗ್ಗ ಪೂರ್ತಿ ಈಗಿನ ಕಾಲಕ್ಕೂ ಅದು ಅಷ್ಟು ಪ್ರಸ್ತುತ. ಡಿ ವಿ ಗುಂಡಪ್ಪನವರು ಜೀವನದಲ್ಲಿ ಅನುಭವಿಸಿ ಅನುಭವದ ಮೂಲಕ ಅರಳಿದ್ದದು. ಒಂಥರ ಬೆಂಕಿಯಲ್ಲಿ ಅರಳದ ಹೂ ಅಂತ ಹೇಳಬೇಕು. ಎಷ್ಟು ಕಷ್ಟಪಟ್ಟು ಬಂದಿದ್ದು. ಆ ಕಷ್ಟ ಎಂಬುದು ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ. ಒಂದು ಸಂದರ್ಭದಲ್ಲಿ ಕಷ್ಟದ ಮೂಲಕ ಅದ್ರೊಳಗೆ ನಾವು ಏನೋ ಒಂದು ಬೆಳಕನ್ನ ಪರಿಹಾರವನ್ನು ಕಂಡುಕೋಬಹುದು. ಅದಕ್ಕೆ ತಮಾಷೆಗೆ ಹೇಳ್ತಾರೆ, ಯಾರು ಪುಸ್ತಕವನ್ನು ಈಗ ಅಂದ್ಬಿಟ್ರೆ ಏನೋ ಸಮಸ್ಯೆ ಇದ್ರೆ ಅದು ಸಮಸ್ಯೆ ಪರಿಹಾರ ಇರುತ್ತೆ ಆ ಪದ್ಯದಲ್ಲಿ. ಅಷ್ಟು ಅಕ್ಷಯ ಪಾತ್ರ ಇದ್ದ ಹಾಗೆ. ಅದಕ್ಕೆ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತಾರೆ. ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡು ಕನ್ನಡದ ಭಗವದ್ಗೀತೆ ಅಂತ. ಕನ್ನಡ ಅದು ಭಗವದ್ಗೀತೆ ಸಂಸ್ಕೃತ ಎಲ್ಲರಿಗೂ ಆಗಲ್ಲ. ಆಮೇಲೆ ಇದು ಕನ್ನಡದ ಭಗವದ್ಗೀತೆ ಆದ್ರಿಂದ ಕನ್ನಡದಲ್ಲೇ ಕೊಟ್ಟಿದಾರಲ್ಲ, ಹಾಗಾಗಿ ಸ್ವಲ್ಪ ಒಂದು 20-25 ಪದ್ಯವನ್ನ ಓದುವವರೆಗೆ ಸ್ವಲ್ಪ ಕಷ್ಟ. ಆಮೇಲೆ ಅದನ್ನ ಅರ್ಥ ಮಾಡ್ಕೊಂಡ್ರೆ 25 ಪದ್ಯ ಅರ್ಥ ಮಾಡ್ಕೊಂಡ್ರೆ ಮುಂದಿನೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಎಲ್ಲೋ ಕೃಷ್ಣ ಪದಗಳನ್ನು ಸ್ವಲ್ಪ ರೆಫರ್ ಮಾಡಬೇಕಷ್ಟೇ. ಬಿಟ್ರೆ ಆಮೇಲೆ ಡಿ ವಿ ಗುಂಡಪ್ಪನವರು ಕಗ್ಗದಲ್ಲಿ ಒಂದೊಂದು ಪದವನ್ನ ಹಾಕಬೇಕಾದ್ರೆ ತೂಕ ಮಾಡಿ ಹಾಕಿದ್ದಾರೆ. ಎಲ್ಲಿಯೂ ಒಂದು ಅನರ್ಥವುಳ್ಳ ಪದವನ್ನ ಬಳಸಿಲ್ಲ. ಒಬ್ಬರಿಗೆ ನೋವಾಗುವ ಹಾಗೆ ಯಾವ ಪದಗಳನ್ನು ಬಳಸಲಿಲ್ಲ. ಯಾವುದನ್ನು ಕೂಡ ಕಂಡೆಮ್ ಮಾಡಿಲ್ಲ, ಕ್ರಿಟಿಸೈಸ್ ಮಾಡಿಲ್ಲ. ಅಷ್ಟು ಬಹಳ ಅವರ ಬುದ್ಧಿವಂತಿಕೆಯನ್ನ ಹಾಕಿಬಿಟ್ಟು ಅದನ್ನ ರಚನೆ ಮಾಡಿದ್ದಾರೆ. ಎಲ್ಲರಿಗೂ ಖುಷಿ ಆಗ್ಬೇಕು. ಅದೇ ಸಾಮಾನ್ಯವಾಗಿ ನಾನು ಎಲ್ಲ ಕಡೆ ಹೋಗ್ತೀನಲ್ಲ, ಯಾವ್ಯಾವ್ದು ಎಲ್ಲಾ ಮತಗಳಿಗೂ ಸಾಮಾನ್ಯವಾಗಿ ಇದ್ಬಿಡುತ್ತೆ. ಹೆಚ್ಚಾಗಿ ಮುಸ್ಲಿಮರು 4-5 ಕಡೆ ಕರೆದಿದ್ರು. ಅದೇ ಮಸೀದಿಯಲ್ಲಿ ಅದನ್ನ ಜಮಾತೆ ಹಿಂದ್ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಅವರು ಅದನ್ನ ಎಂಜಾಯ್ ಮಾಡ್ತಾರೆ. ಅಂದ್ರೆ ಬೇರೆ ಮತದವರು ಕೂಡ ಇಷ್ಟಪಡ್ತಾರೆ. ಅಂದ್ರೆ ಅನೋಭದ್ರ ಕಟವೋಯಂತು ವಿಶ್ವತಃ ಅಂತ ನಮ್ಮ ಹಿರಿಯರು ಹೇಳ್ತಿದ್ರಲ್ಲ, ಒಳ್ಳೇದು ಎಲ್ಲಿದ್ರು ಬೇಕು ಅಂತ ಮನೋಭಾವವಿದೆ. ಇದೆಲ್ಲ ಯಾರು ಬೇಕಾದ್ರೂ ಅದು ಅಷ್ಟು ಮಾಡಿ ಅಡಿಗೆ ಮಾಡಿ ಇಟ್ಟಿದ್ದಾರೆ. ಬಡಿಸುವ ಕೆಲಸ ಮಾಡ್ತಿದ್ದೇನೆ ಅಷ್ಟೇ. ನನಗೆ ಬಹಳ ನಾನೇನು ತುಂಬಾ ಜಾಣ ಅದನ್ನ ವ್ಯಾಖ್ಯಾನ ಮಾಡಕ್ಕೆ ಅಂತಲ್ಲ. ನನಗಿಷ್ಟ ಬಂದಾಗ ಅದ್ರೊಳಗೆ ನಾವು ಹೇಳುವಾಗ ನನಗೂ ಎಂಜಾಯ್ಮೆಂಟ್ ಸಿಗುತ್ತೆ. ಹೌದು. ಆದ್ರೆ ಈ ಶಿವಮೊಗ್ಗಕ್ಕೆ ನಾನು ಗಮನಿಸಿದಾಗೆ ಶಿವಮೊಗ್ಗದಲ್ಲಿ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಈ ತರ ವ್ಯಾಖ್ಯಾನ ಮಾಡುವ ಸಂಖ್ಯೆ ಬಹಳ ಕಡಿಮೆ ಇದೆಯಲ್ಲ. ಈಗ ನಿಮಗೆ ಗಮಕ ಇರಬಹುದು ಅಥವಾ ಇನ್ಯಾವುದನ್ನು ವ್ಯಾಖ್ಯಾನ ಮಾಡುವ ಸಂಖ್ಯೆ ನಮಗೆ ಸಿಗ್ತದೆ. ಆದ್ರೆ ಕಗ್ಗವನ್ನೇ ವಿಶೇಷವಾಗಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಪರೂಪ ಆರಿಸ್ಕೊಂಡಿದ್ದಾರೆ ಅಂತ ತಿಳ್ಕೊಬೇಕಲ್ಲ. ಸಾಮಾನ್ಯ 1-2-3 ಜನ ಇದ್ದಾರೆ ಅಷ್ಟೇ. ಇಡೀ ಎಲ್ಲಿ ನಮ್ಮ ಕೃಷ್ಣ ಭಟ್ರು ಅಂತ ಒಬ್ರು ಮಾಡ್ತಾ ಇದ್ರು. ಆಮೇಲೆ ಕೆಲವರು ಕಗ್ಗ ಬರುತ್ತೆ, ಅದರ ವ್ಯಾಖ್ಯಾನ ಮಾಡಕ್ಕೆ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ನಿಮ್ಮ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ನಾನೇನ್ ನಾವೇನ್ ಸಂಗೀತ ಕಲ್ತಿಲ್ಲ, ಎಂತ ದೇವರು ಕೊಟ್ಟ ಕಂಠ ಇದೆ.
ಅದು ಒಂದ್ಸಲ ಹೇಳಿದ್ರೆ ತುಂಬಾ ಆಕರ್ಷಣೆ ಇರುತ್ತೆ. ಆಮೇಲೆ ಅದ್ರೊಳಗೆ ಎಲ್ಲಾ ವಿಷಯಕ್ಕೂ ಇರುತ್ತೆ, ಎಲ್ಲ ವಿಷಯಕ್ಕೂ. ಜೊತೆಗೆ ನೀವು ಉಪನ್ಯಾಸಕರಾಗಿ ಅಷ್ಟು ವರ್ಷ ಕಾರ್ಯನಿರ್ವಹಿಸಿದ್ದು ಕೂಡ ಅದಕ್ಕೆ ಪೂರಕವಾಯ್ತೇನೋ ಅದು ಖಂಡಿತ. ಒಂದು ಸಂಸ್ಕೃತ ಅಧ್ಯಯನ, ಸಂಸ್ಕೃತ ಅಧ್ಯಯನದಿಂದಾಗಿ ಒಂಥರ ಕಾನ್ಫಿಡೆನ್ಸ್ ಬಹಳ ಅದ್ಭುತವಾಗುತ್ತೆ. ಆತ್ಮವಿಶ್ವಾಸ ಇದೆಯಲ್ಲ, ಪದಗಳದ್ದು ಹೇಗೆ ಅಂತ ಗೊತ್ತಾಗ್ಬಿಟ್ರೆ ನಿಮ್ಗೆ ಬಳಸೋದ್ ಧೈರ್ಯ ಆಗ್ಬಿಡುತ್ತೆ. ಎಲ್ಲಿ ನಿಂತ್ಕೊಂಡ್ರು ಕೂಡ. ಸಾಮಾನ್ಯ ಕೇಳಿದ್ರೆ ಸಂಸ್ಕೃತ ಬಲ್ಲವರು ಕಡಿಮೆ ಇರ್ತಾರೆ, ಸಂಸ್ಕೃತ ಬಂದಿದೆ ಅನ್ನೋದಕ್ಕೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಆ ಪದಗಳನ್ನು ತಪ್ಪು ಮಾಡಕ್ ಆಗಲ್ಲ, ಸರಿಯಾಗೇ ಬಳಸ್ಬೇಕು. ಡಿವಿಜಿ ಅದನ್ನೆಲ್ಲವನ್ನು ಕೂಡ ಅವ್ರೇನ್ ಸಂಸ್ಕೃತ ಬಹಳ ಅಧ್ಯಯನ ಮಾಡಿಲಿ, ನಾನು ಕವಿ ಅಲ್ಲ, ವಿಜ್ಞಾನಿ ಅಲ್ಲ, ಬರೀ ತಾರಾಡಿ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಒಂದು ಪದ ಅವರನ್ನ ಹತ್ರ ಹೋಗಿ ಅದನ್ನ ಕೇಳಿ ತಿಳ್ಕೊಂಡು ಸರಿಯಾಗಿ ವಿಶ್ಲೇಷಣೆ ಮಾಡಿ ಪದವನ್ನ ಬಳಸಿದ್ದಾರೆ ಹೊರತು ಮತ್ತೆ ಸುಮ್ನೆ ಬೇಕಾಬಿಟ್ಟಿ ಬಳಸಲಿಲ್ಲ. ನಾನು ಹೇಳಿದ ಒಂದು 50 ಪದ್ಯ 50 ಮಕ್ಕಳು ಕಲ್ತ್ಬಿಟ್ರೆ ಕನ್ನಡ ಬಂದ ಹಾಗೆ. ಅಷ್ಟು ಕನ್ನಡದ ಸಂಪತ್ತು. ಸರ್, ಈ ಕಾರ್ಯಕ್ರಮ ಕೊಡೋದ್ರ ಜೊತೆಗೇನೆ ಅದಕ್ಕೆ ಕಗ್ಗಗೆ ಸಂಬಂಧ ವಿಶ್ಲೇಷಣೆಗಳು ಮತ್ತು ಬೇರೆ ಅದನ್ನ ಸುಲಭವಾಗಿ ಸ್ವಲ್ಪ ಈಸಿ ಮೆಥಡ್ ಅಲ್ಲಿ ಜನರಿಗೆ ತಲುಪಿಸುವ ರೀತಿಯಲ್ಲಿ ಸಾಹಿತ್ಯಗಳನ್ನ ಕೂಡ ನೀವು ರಚಿಸಿದ್ದೀರಿ. ಅಂದ್ರೆ ಪುಸ್ತಕಗಳು ಇರ್ಬೋದು ಅಥವಾ ನಾವು ಉಪನ್ಯಾಸ ಮಾಡಿ 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 ಯಾವುದನ್ನ ಯಾವ ರೀತಿ ಕೊಟ್ಟರೆ ಜನಗಳಿಗೆ ಸುಲಭ ಬೇಗ ತಲುಪುತ್ತೆ ಆ ಒಂದು ಐಡಿಯಾದಲ್ಲಿ ಉಪಯೋಗಿಸ್ಕೊಂಡು ಬರೆದಿದ್ದೇನೆ. ತುಂಬಾ ಜನ ತಗೊಂಡಿದ್ದಾರೆ, ತುಂಬಾ ಜನ ಓದ್ತಾರೆ. ಅದು ಕಗ್ಗದ ಬೆಳಕಿನಲ್ಲಿ ಭಾಗ 1, ಭಾಗ 2, ಭಾಗ 3 ಒಟ್ಟಿಗೆ 945 ಪದ್ಯನೂ ಅಷ್ಟು ಪದ್ಯಗಳನ್ನು ವ್ಯಾಖ್ಯಾನ ಇದೆ. ಆಮೇಲೆ ಅದು ಭಾಗ 3 ಖರ್ಚಾಗಿ ಹೋಯ್ತು. ಈಗ ನನ್ನ ಮಾಡಿಸ್ತಿಲ್ಲ ನಾನು. ಶಾಲೆಗಳಲ್ಲಿ ಮಕ್ಕಳಿಗೆ ಏನಾದ್ರು ಅದ್ರಲ್ಲಿ ಅಥವಾ ಕಾಲೇಜುಗಳಲ್ಲಿ ಕರೀತಾರೆ ನಮ್ಗೆ. ಈಗ ಉದಾಹರಣೆ ಭಗವದ್ಗೀತೆಯನ್ನು ಎಲ್ಲ ಶಾಲೆಗಳಲ್ಲಿ ಮಾಡ್ಬೇಕು ಅಂತ ಒಂದಿಷ್ಟು ಪ್ರಸ್ತಾಪಗಳಲ್ಲಿ ಇದು ಶಿಕ್ಷಣ ಇಲಾಖೆಯಲ್ಲಿ ಈ ತರದ್ದು ಏನಾದ್ರು ಬೇರೆ ಶಾಲೆಗಳಲ್ಲಿ ಅಥವಾ ಖಾಸಗಿ ಶಾಲೆಗಳಲ್ಲಿ ಅವರೇ ಸ್ವಲ್ಪ ಗುರುತಿಸಿದವರು, ದೊಡ್ಡವರಿದ್ದವರಲ್ಲ. ನಾನು ಎಲ್ಲೋ ಉಪನ್ಯಾಸಕ್ಕೆ ಹೋದಾಗ ದಾವಣಗೆರೆ ಉದಾಹರಣೆಗೆ, ಬಾಗಲಕೋಟೆ, ಅಲ್ಲೆಲ್ಲ ನಾನು ಸಾಯಂಕಾಲ ಉಪನ್ಯಾಸ ಇದ್ರೆ ಹಗಲು ಹೊತ್ತು ಎಲ್ಲ ಕಾಲೇಜುಗಳು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲಿ ಅಂದ್ರೆ ಅಲ್ಲಿರುವ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಸಂಸ್ಕಾರವಂತರಾಗಿರ್ಬೇಕು, ಆಸಕ್ತಿ ಇರಬೇಕು. ಬರೇ ಪೋಷನ್ಸ್ ಮಾಡುದೇ ನಮ್ಗೆ ಸಾಕಾಗುತ್ತೆ, ಬೇಡ ಅಂತ ಕಳಿಸುವವರು ಇದ್ದಾರೆ. ಈಗ ನನಗ್ ಗೊತ್ತಿಲ್ಲ ಅಂದ್ರೆ ಲೋಕದಲ್ಲಿ ಇಲ್ಲ ಅಂತ. ಅದೇ ನನ್ಗೆ ಗೊತ್ತಿಲ್ಲ ಇರುತ್ತೆ ಇಂಥದ್ದನ್ನ ಕೊಡಮಾಡ್ಬೇಕು ಅಂತ ತುಂಬಾ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ತುಂಬಾ ಜನ ಪ್ರಯತ್ನ ಪಡ್ತಾರೆ. ಮನೆ ತೀರ್ಥಹಳ್ಳಿ ಆಯ್ತು, ಅವರಿಗೆ ತುಂಬಾ ಇಷ್ಟ ಅದು. ಅದನ್ನ ಕೊಟ್ರೆ ಒಳ್ಳೇದು ಅಂತ ಬಸವೇಶ್ವರ ಸೊಸೈಟಿ ಅಂತ ಬಾಗಲಕೋಟೆಯಲ್ಲಿ ಇದೆ. ಚರಂತಿಮಠ ಅವರು MLA, ಮಾಜಿ MLA ಅವರು, ಅವರು ಎಂತ ಉತ್ಸಾಹದಿಂದ ಮಾಡಿಸ್ತಾರೆ ಅಂದ್ರೆ ಪ್ರತಿಯೊಂದು ಕಾಲೇಜ್ ಬಹಳ ಸಂಯಮದ ಕೇಳ್ತಾರೆ, ತುಂಬಾ ಸ್ಪಂದಿಸ್ತಾರೆ. ಅದೇ ಪ್ರಶ್ನೆಯನ್ನು ಕೇಳ್ಬೇಕು ಅಂತಿದ್ದೆ ನಾನು. ಈಗ ಇದು ಮಲೆನಾಡು ಕಡೆ ಜನಕ್ಕೆ ಹೆಚ್ಚು ಆಪ್ತವಾಗುತ್ತೋ ಅಲ್ಲ ಉತ್ತರ ಕರ್ನಾಟಕದ ಭಾಗದ ಕಡೆಗೆ ಹೆಚ್ಚು ಆಪ್ತವಾಗುತ್ತೆ? ಉತ್ತರ ಕನ್ನಡದ ಜನಗಳಿಗೆ ತುಂಬಾ ಆಪ್ತವಾಗುತ್ತೆ. ಅದಕ್ಕೆ ಮೂಲ ಕಾರಣ ಏನು ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರು. ಸಿದ್ದೇಶ್ವರ ಸ್ವಾಮೀಜಿಯವರು ಜನಗಳನ್ನ ಬೆಳಿಗ್ಗೆ ಹೊತ್ತು 6 ಗಂಟೆಗೆ ತಗೊಂಡ್ ಬಂದು ಜ್ಞಾನಾಮೃತವನ್ನು ಸುರಿದು ಆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಮಿನಿಮಮ್ 4,000 ರಿಂದ 5,000 ಜನ ಇರ್ತಾರೆ. ಇಲ್ಲಿ 50 ಜನ ಮಾಡೋದು ಕಷ್ಟ ಬಂದ್ಬಿಡ್ತಾರೆ. ಪಂಪಾಪಟ್ನ ಅಂತ ಅಲ್ಲಿ ಹೋಗಿದ್ದೆ ನಾನು. ಶಿವರಾತ್ರಿ ಸಮಾರೋಪ ಭಾಷಣಕ್ಕೆ ಕರೆದಿದ್ರು. ನನ್ಗೆ ಸ್ಪೀಚ್ ಕೊಟ್ಟಿದ್ದು 10:15 ರಾತ್ರಿ. ಇದೇ ವಿಚಾರದಲ್ಲಿ, ಕಗ್ಗದ ವಿಚಾರದಲ್ಲಿ ಒಟ್ಟಾರೆ ಧಾರ್ಮಿಕ ವಿಚಾರ ಕಗ್ಗ ಬಂದೇ ಬರುತ್ತೆ. ಆಮೇಲೆ ಅಲ್ಲಿ ಇಡೀ ಊರಿನವ್ರು ಬಂದು ಕುತ್ಕೊಂಡಿದ್ದಾರೆ. ಎಷ್ಟು ಶ್ರದ್ಧೆ ಅಂತ ಇಟ್ಕೊಂಡಿದ್ದಾರೆ. ನೆಲದ ಮೇಲೆ ಕುರ್ಚಿ ಇಲ್ಲ, ಪಂಪಾಪಟ್ನ ಅಂತ ಸ್ವಲ್ಪ ಮುಂದೆ ಅದು. ಅಲ್ಲಿ ಎಷ್ಟು ಮಾತಾಡ್ಬೇಕು ಅನ್ನೋ ನೀವು ಮಾತಾಡಿ ಅಂದ್ರು. ಅಲ್ಲ 10:15 ಎಷ್ಟಾದ್ರೂ ಮಾತಾಡಿ, ರಾತ್ರಿ 10:15 ಅಲ್ಲ ಎದ್ದೋದ್ರೆ ಅಂತ. ಎದ್ದೋಗಲ್ಲ ಸರ್, ರಾತ್ರಿ 10:15 12 ಗಂಟೆವರೆಗೆ ಮಾತಾಡಿದೀನಿ. ಒಬ್ರು ಒಂದು ಮಗು ಎದ್ದು ಹೋಗಲಿಲ್ಲ. ನನಗೆ ಆಶ್ಚರ್ಯ ಆಯ್ತು. ಅಷ್ಟು ಆಸಕ್ತಿ. ನಿಜವಾಗಿ ನಾನು ಅದೇ ಅನ್ಕೊಂಡೆ, ನಿಮ್ಗೆಲ್ಲರೂ ಇಲ್ಲಿ ತಾಯಂದ್ರೆಲ್ಲ ಕೂತ್ಕೊಂಡಿದ್ರಲ್ಲ, ನಿಮ್ಗೆ ಯಾರಿಗಾರು ಈ ಯೂನಿವರ್ಸಿಟಿ ಪದವಿ ಏನಾದ್ರು ಬಂದಿದ್ರೆ ಹೀಗೆ ಕೂತ್ಕೋತಿದ್ರು ಅಂತ. ನಮ್ಮ ಎಜುಕೇಶನ್ ಸಿಸ್ಟಮ್ ಅಹಂಕಾರನೇ ಕಲ್ಸೋದು, ಹೃದಯವಂತಿಗೆ ಕಲ್ಸಲ್ಲ ನಿಜವಾದ ಎಜುಕೇಶನ್. ಅವ್ರು ನೋಡಿ ನಾನು ನಿಜವಾಗ್ಲೂ ಬೆರಗಾಗ್ಬಿಟ್ಟೆ. 12 ಗಂಟೆ ಮೇಲೆ ಊಟ ಮಾಡ್ಕೊಂಡು ಆಮೇಲೆ ಏನು ಪಾಪ ಗೌರವ ಕೊಡ್ತಾರೆ. ಒಬ್ರು ಪಾಪ ಇಂಜಿನಿಯರ್ ಅವರು ಒಂದು ಚಂಬಲ್ ನೀರ್ ಹಿಡ್ಕೊಂಡ್ ಬಂದ್ಬಿಟ್ರು. ಏನು ಅಂತ ಕೇಳಿದೆ, ಬುದ್ಧಿ ಪಾದ ತೊಳಿತೀನಿ ಅಂತ. ಬೇಡ, ನನ್ಗೆ ಅವೆಲ್ಲ ಅಭ್ಯಾಸ ಇಲ್ಲ. ಒಟ್ಟು ಗೌರವ ಕೊಡ್ತಾರೆ. ಅಂದ್ರೆ ಅವ್ರ ಮುಗ್ಧತೆ ನೋಡಿದಾಗ ಏನ್ ಆನಂದ ಆಗತ್ತೆ. ಅಲ್ಲಿ ಹೋಗೋದೊಂದು ಕಷ್ಟ ಅಷ್ಟೇ. ಆದ್ರೆ ತುಂಬಾ ಹೆಂಗ್ ಕೇಳ್ತಾರೆ ಅಂದ್ರೆ, ಒಬ್ರು ಅಜ್ಜ ಬಂದವರು ಹೇಳ್ತಿದ್ರು, ನಿಮ್ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು ನಾನು, ನೀವ್ ಹಿರಿಯರು ಬೇಡ ಅಂತೂ ಕೇಳಿಲ್ಲ. ನೀವ್ ಇದೇ ತರ ಭಾಷಣ ಮಾಡ್ತಿದ್ರೆ ನಾನ್ ನಿದ್ದೆ ಬಿಟ್ಟು ಊಟ ಬಿಟ್ಟು ಬೆಳಗಿನ ಜಾವದವರೆಗೂ ಇರ್ತೀನಿ.
ಆಸಕ್ತಿ ಅವರಿಗೆ. ಅಂದ್ರೆ ಶಿಕ್ಷಣದಿಂದಲೇ ಎಲ್ಲವೂ ಅಲ್ಲ. ಎಲ್ಲ ಅಲ್ಲ, ಎಲ್ಲವೂ ಅಲ್ಲ. ಶಿಕ್ಷಣ ಅಂದ್ರೆ ಕಲಿಸಿದ್ರೆ ಆಗತ್ತೆ. ನಮ್ಮಲ್ಲಿ ಮೌಲ್ಯಗಳನ್ನ ಕಲಿಸೋದೆಲ್ಲ ಹೊರಟೋಗಿದೆ. ಬರೇ ನಮ್ಗೆ ಬದುಕಲಿಕ್ಕೆ ಯಸ್ಯಾಗಮ ಕೇವಲ ಜೀವಿಕಾಯೇ ತಮ್ಮ ಜ್ಞಾನ ಪುಣ್ಯಂ ಮನುಷ್ಯಂ ಸಂಪಾದನೆಗಷ್ಟೇ, ಸಂಪಾದನೆಗಷ್ಟೇ. ಅದೇ ಅದಕ್ಕೋಸ್ಕರ ವಿದ್ಯೆ ಅಂದ್ರೆ ವಿದ್ಯೆ ಅಲ್ವೇ ಇಲ್ಲ. ಅದು ಲೌಕಿಕ ವಿದ್ಯೆ ಬೇರೆ, ಅದು ಆಧ್ಯಾತ್ಮಿಕ ವಿದ್ಯೆ. ಅದು ಒಳಗಡೆ ಬೆಳಕನ್ನು ಕೊಡ್ಬೇಕಲ್ಲ, ಅದ್ ವಿದ್ಯೆ ಎಲ್ಲೂ ಇಲ್ಲ. ನಾವು ಮೆಕಾಲೆ ಫಾಲೋವರ್ಸ್ ಆಗಿದೀವಿ ಅಷ್ಟೇ ಬಿಟ್ರೆ ನಮ್ಮ ಗುರುಕುಲ ಸಿಸ್ಟಮ್ ಅವನೇ ಹೇಳುವಾಗೆ ಭಾಷಣ ಮಾಡ್ತಿದ್ದ ಬಹಳ ಹೇಳಿದ್ನಲ್ಲ, ಓಲ್ಡ್ ಎಜುಕೇಶನ್ ಸಿಸ್ಟಮ್ ಅನ್ನ ಬದಲಾಯಿಸಲಿದ್ರೆ ಮಾತ್ರ ಇದ್ರೆ ನಾವು ಇವ್ರನ್ನ ಮೊದ್ಲು ಆ ಕೆಲಸ ಮಾಡ್ಬೇಕು. ಭಾರತೀಯರಿಗೆ ಇಂಗ್ಲಿಷು ಮತ್ತೆ ಫಾರಿನ್ ಬಗ್ಗೆ ಮೋಹ ಹುಟ್ಟಬೇಕು. ಆವಾಗ ತಮ್ಮತನವನ್ನ ಕಳ್ಕೊಳ್ತಾರೆ, ತಮ್ಮ ನೇಟಿವ್ ಕಲ್ಚರ್ ಅನ್ನ ಕಳ್ಕೊಳ್ತಾರೆ. ಆವಾಗ ಮಾತ್ರ ಅವ್ರನ್ನ ಡಾಮಿನೇಟ್ ಮಾಡ್ಬೋದು ಅಂತ ಹೇಳ್ತಾನ ಅವನು ಮೆಕಾಲೆ. ಇವತ್ತು ನಾವು ಅದಕ್ಕೆ ದಾಸ್ಯರಾಗೇ ಇದ್ವಿ. ಇವತ್ತು ಕೂಡ ನಮ್ಮತನವನ್ನ ಬಿಟ್ಟು ಹಾಕಿದ್ದೀವಿ. ಸರ್, ಈಗ ಈಗಿನ ಕಾಲಕ್ಕೆ, ಈಗ ಇದು ಯಾವುದು ಈ ಕಗ್ಗಕ್ಕೆ ಸಂಬಂಧಪಟ್ಟ ಈಗಿನ ಕಾಲದ ವ್ಯಸನಗಳು ಇರ್ಬೋದು, ಅಥವಾ ಈಗಿನ ಕಾಲದ ಒಂದು ಸಮಸ್ಯೆಗಳು ಅಂತ ಇರ್ಬೋದು. ಉದಾಹರಣೆಗೆ ಮೊಬೈಲ್ ಮೇನಿಯಾ ಇರ್ಬೋದು, ಅಥವಾ ಇನ್ಯಾವುದೋ ಬೇರೆ ದುಶ್ಚಟಗಳಿಗೆ ಹೋಗುವಂತಹ ಯುವಜನತೆ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಗ್ಗದಲ್ಲಿ ಏನಾದ್ರು ಮಾರ್ಗದರ್ಶನ ಮಾಡುವಂತಹ ಪದ್ಯಗಳು ಬೇಕಾದಷ್ಟಿದಾವೆ. ಈಗ ನಾವು ಮಾಡುವ ಕೆಲಸ ಮಾಡ್ಬೇಕು ಅಂತ ಇವತ್ತಿನ ಮಕ್ಕಳಿಗೆ ಅನುಕೂಲ ಆಗುವಂತದ್ದು. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲೊಳದೆ ಮಂಕುತಿಮ್ಮ. ಆಮೇಲೆ ವಿದ್ಯಾಭ್ಯಾಸದ ಬಗ್ಗೆ ಕೊಡ್ತಾರ ಅವರು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದೆ ಮಣಿ ಚಿತ್ತದೊಳ್ ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರೀಕರಣದಿಂದಲ್ಲ ಮಂಕುತಿಮ್ಮ. ಅಂದ್ರೆ ಪುಸ್ತಕದ ನಾಲೆಡ್ಜ್ ಅಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಪುಸ್ತಕದ. ಅದೇ ಸೋಮೇಶ್ವರ ಶತಕದಲ್ಲೂ ಬರುತ್ತೆ ನೋಡಿ, ಕೆಲವೊಂಬಲ್ಲವರಿಂದ ಕೆಲವು ಕೆಲವೊಂದು ಶಾಸ್ತ್ರಂಗಳನ್ನು ಕೇಳುತ್ತಮಂತ. ಅದನ್ನೇ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ. ಪುಸ್ತಕದಿಂದ ಸಿಕ್ಕ ಜ್ಞಾನ ಇದೆಯಲ್ಲ, ತಲೆ ಮೇಲೆ ಮಣಿ ಇಟ್ಕೊಂಡಂಗೆ ಅಂತ. ಮೇಂಟೈನ್ ಮಾಡೋದು ಕಷ್ಟ ಬೇಡ, ಎಷ್ಟೊತ್ತಿಗೆ ಸ್ವಲ್ಪ ಶೇಕ್ ಮಾಡಿದ್ರು ಅದೇ ಎಷ್ಟು ಚೆನ್ನಾಗಿ ಅದು ಸಣ್ಣವರಿಗೂ ಕೂಡ ಅರ್ಥ ಆಗ್ಬೇಕು. ಅದು ಚಿತ್ತದೊಳ್ ಬೆಳೆದರಿವು ತರು ತಳೆದ ಪುಷ್ಪ. ಮನಸ್ಸಲ್ಲೇ ನನಗ್ ಗೊತ್ತಾಗ್ಬೇಕು ಅಂತ ಬರ್ಬೇಕಂತ ಜ್ಞಾನ ಚಿತ್ತದಲ್ಲಿ ಅರಳಬೇಕಂತ. ಸುಮ್ಮನೆ ಮೇಲ್ಗಡೆದು ಜ್ಞಾನ ಅಲ್ಲ, ಮೇಲ್ಮಟ್ಟದ ಜ್ಞಾನವೇ ಅಲ್ಲ, ಮನಸ್ಸಲ್ಲಿ ಅರಳಬೇಕದು. ಮನಸ್ಸಲ್ಲಿ ಅರಳಿ ಬಿಟ್ರೆ ನೀವು ಬೇರೆ ಒತ್ತಾಯ ಮಾಡ್ಬೇಕಾಗಿದೆ. ಇವತ್ತು ಮಕ್ಕಳಿಗೂ ಕೂಡ, ನಿಮ್ಮ ಮಗಳಿಗೋ ನಿಮ್ಮ ಮಗಳಿಗೋ ನೀವು ಆ ಓದು ಅಂತ ಎಲ್ಲಿವರೆಗೆ ಹೇಳ್ಬೇಕು? ಅವ್ರಿಗೆ ಒತ್ತಾಯದಲ್ಲಿ ಹೇಳ್ಬೇಕು. ಅವ್ರಿಗೆ ಎಲ್ಲಿವರೆಗೆ ಅವ್ರಿಗೆ ಓದ್ಬೇಕು ಅಂತ ಬರುತ್ತೋ ನೀವೇನು ಹೇಳ್ಬೇಕಾಗಿದೆ. ಎಷ್ಟೋ ಜನ ತಂದೆ ತಾಯಿದ್ರು ಸಾಕ್ರಪ್ಪ ಮಲ್ಕೊಳ್ಳೋ ಅಂತ ಹೇಳುವಂತ ತಂದೆ ತಾಯಿಗಳು ಭಾಗ್ಯವಂತರಿದ್ದಾರೆ. ಅವು ಎಷ್ಟು ಹೆದ್ರು ಕೇಳಲ್ಲ. ಆದ್ರೆ ಆ ಸಂಸ್ಕಾರ ಬಂದಿದೆಯಲ್ಲ, ಯಾಕೆ? ಅದರಿಂದ ಚಿತ್ತದೊಳ್ ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರವಂತರೀಕ್ಷಣ ಎಂದು. ನಮಗೆ ವಸ್ತುವಿನ ಸಾಕ್ಷಾತ್ಕಾರ ಆಗೋದು ಒಳಗಡೆ ನೋಡುವ ದೃಷ್ಟಿಯಿಂದ, ಬರೇ ಶಾಸ್ತ್ರೀಕರಣದಿಂದ ಅಲ್ಲ, ಬರೇ ಬುಕ್ಕಿಶ್ ನಾಲೆಜ್ ನಾಟು ಅಂತ. ಕೇವಲ ಪುಸ್ತಕದ ನಾಲೆಡ್ಜೇ ಅಲ್ಲ, ಎಲ್ಲವೂ ಸೇರ್ಕೊಂಡಿರ್ಬೇಕಾಗುತ್ತೆ. ಆಮೇಲೆ ಯತನ ಕರ್ತವ್ಯವಿದು ನಮಗೆ ವಿದ್ಯಾಭ್ಯಾಸ. ಇವತ್ತು ಶಿಕ್ಷಣಕ್ಕೆ ಹೇಳ್ತಾರೆ, ಸರಿ, ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಾವೇ ಪ್ರಯತ್ನ ಮಾಡಬೇಕು ಅಂತ. ಹಿತ ಪರಿಜ್ಞಾನ ಯತ್ನಾನುಭವ ಫಲಿತ. ಹಿತ ಪರಿಜ್ಞಾನ ಯತ್ನಾನುಭವ ಫಲಿತ. ನಾವೇ ಪ್ರಯತ್ನ ಪಟ್ಟು ಅನುಭವದ ಮೂಲಕ ಅನುಭವದ ಮೂಲಕ ಪಡೆದ್ರೆ ನಮಗೆ ಒಂದು ಹಿತವಾದ ಪರಿಜ್ಞಾನ ಉಂಟಾಗುತ್ತೆ. ಯತ್ನಾನುಭವ ಫಲಿತ. ಸತತ ಯತ್ನದಿಂದ ಆತ್ಮಶಕ್ತಿ ಪರಿವರ್ಧಿಸುವುದು. ನಿರಂತರವಾಗಿ ಪ್ರಯತ್ನ ಮಾಡಿದ್ರೆ ಆತ್ಮವಿಶ್ವಾಸವೂ ಜಾಸ್ತಿ ಆಗ್ತದೆ, ಆತ್ಮಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲ, ನನ್ನ ಇನ್ನೊಂದು ಪ್ರಶ್ನೆ ಕ್ಲಾರಿಫೈ ಮಾಡಿದ್ರೆ, ಈಗ ವ್ಯಸನಗಳು ನಾನು ಹೇಳಿದ ವಿಶೇಷವಾಗಿ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ, ಇಡೀ ದಿವಸ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ, ಅಥವಾ ಇನ್ಯಾವುದೋ ಬೇರೆ ಆಕ್ಟಿವಿಟೀಸ್ಗಳು ತೊಡಗಿಕೊಂಡಿರ್ತಾರೆ. ಜೀವನಕ್ಕೆ ಸಂಬಂಧಪಟ್ಟಾಗೆ ಅಥವಾ ಆ ವಯಸ್ಸಿಗೆ ಏನು ಅವರ ಅವಶ್ಯಕತೆ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಏನಾದ್ರೂ ಅದರಲ್ಲಿ ಸಲಹೆ ಕೊಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು. ಮೊಬೈಲ್ ಯಾವುದೇ ವ್ಯಸನಗಳಿರ್ಬೋದು. ಈಗ ಆ ದಾರಿಯನ್ನ ಬಿಟ್ಟು ಅವ್ನು ಇನ್ನೊಂದು ದಾರಿಗೆ ಹೋಗ್ತಾ ಇದ್ದಾನೆ, ಅವ್ನು ಸರಿ ದಾರಿಗೆ ಬರಬೇಕು, ಸರಿ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಅದರಲ್ಲಿ ತುಂಬಾ ಇದಾವೆ. ಅದರೊಳಗೆ ಸರಿ ದಾರಿಯಲ್ಲಿ ಹೋಗ್ಲಿಕ್ಕೆ ಈಗ ಗುರಿಯ ನೈದಡಂನಿ ಮರಳಿ ನೀನು ಉಜ್ಜುಗಿಸು, ಕರವಿಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ ಸರಿಗೂಡಬಹುದು ಗುರಿ, ಆದ್ರಿಂದ ಪರವೇ ಇಡದು ಉಜ್ಜುಗಿಸೋ ಮಂಕುತಿಮ್ಮ ಅಂತ. ಈಗ ಫೇಲ್ ಆಗಿ ಎಲ್ಲ ಜೀವನ ಮಾಡ್ಕೊಂತಾರಲ್ಲ, ಚೆನ್ನಾಗಿದೆ. ಗುರಿಯ ನೈದದೊಡೊಮ್ಮೆ ಮರಳಿ ನೀನು ಉಜ್ಜುಗಿಸು. ಗುರಿ ಸಿಕ್ಲಿಲ್ಲ ಅಂದ್ರೆ ಮತ್ತೆ ಪ್ರಯತ್ನ ಮಾಡು. ಇವತ್ ಮಕ್ಳು ಏನ್ ಮಾಡ್ತಾರೆ,
ಒಂದ್ಸಲ ಆಗ್ಲಿಲ್ಲ ಅಂದ್ರೆ ನೆನಕ ಸುತ್ತ ಹೋಗ್ತಾರೆ. ನಿರಾಶೆ ಆಗ್ತಾರೆ, ಆಮೇಲೆ desperation ಅಷ್ಟು ಆಗ್ತಾರೆ. ಚೆನ್ನಾಗಿ ಹೋಪ್ ನಮ್ಗೆ ಕೊಡ್ತಾರೆ ಅಂದ್ರೆ, ಕರಯುಕ್ತಿ ಪೆಚ್ಚಿಯೋ ದೈವ ಕರುಣಿಸಿಯೋ ಕರ್ಮ ಋಣ ಸಂಧಿಸಿಯೋ ಕೈಗೂಡಬಹುದು ಗುರಿ. ಆ ಗುರಿ ಇದೆಯಲ್ಲ, ಹೌದು. ನಮ್ಮ ಒಂದೇ ಒಂದು ನಿಟ್ಟಿನಲ್ಲಿ ಗುರಿ ಸಿದ್ಧಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಮಾರನೇ ಮರುಸಲ ಪ್ರಯತ್ನ ಮಾಡುವಾಗ ಇನ್ನೊಂದ್ ಸ್ವಲ್ಪ ಎಕ್ಸ್ಪರ್ಟ್ ಆಗಿರ್ತಾರಲ್ವಾ, ಹೌದು ಹೌದು ಮತ್ ಪ್ರಯತ್ನ ಮಾಡಿದಾಗ ಎಕ್ಸ್ಪರ್ಟ್ ಆಗ್ತಾರೆ. ಹೌದು. ಈ ನಮ್ಮ ಉಡುಪಿಯಲ್ಲಿ ಒಬ್ರು ಬಿ ಶೆಟ್ಟಿ ಅಂತಿದ್ರು, 7 ಸಲ ಫೇಲ್ ಆಗಿದ್ರು ಮೆಡಿಕಲ್ ಅಲ್ಲಿ. ಅವರಷ್ಟು ತುಂಬಾ ನಿಪುಣ ವೈದ್ಯರು ಯಾರು ಇರಲಿಲ್ಲ, ಅಷ್ಟು ಫೇಮಸ್ ಆಗಿದ್ರು. ಯಾಕೆ 7 ಸಲ ಅಧ್ಯಯನ ಮಾಡಿದ್ರು. ಇದನ್ನ ಯಾರು ತಿಳ್ಕೊಳ್ತಾರೆ? ಇವತ್ ಮಕ್ಕಳು ಒಂದ್ ಸಣ್ಣ ಸಣ್ಣ ಕಾರಣಕ್ಕೆ ಜೀವನೇ ತಕೊಂಡ್ಬಿಡಲ್ಲ. ಇತ್ತೀಚೆಗೆ ಹುಡುಗಿ NET ಸಕ್ಸಸ್ ಆಗ್ಲಿಲ್ಲ ಅಂತ IAS ಅಲ್ಲಿ ಸಕ್ಸಸ್. ಆಮೇಲೆ ಏನ್ ಗೊತ್ತಾ, ಅದು ಕಷ್ಟದ ಪರಿವೇ ಇಲ್ಲ ಮಕ್ಕಳಿಗೆ, ಸುಖ ಜಾಸ್ತಿ ಕೊಡ್ತಾ ಇದೀವಿ. ವಿದ್ಯೆ ಯಾವತ್ತೂ ಸುಖಕ್ಕೆ ಒಲಿಯುವುದಿಲ್ಲ, ಸರಸ್ವತಿ ಒಲಿಯುವುದು ತಪಸ್ಸಿಗೆ. ಇದು ತಿಳ್ಕೊಳ್ಳಲ್ಲ. ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟರೆ ಮತ್ತೇನಾಗತ್ತೆ? ಆದ್ರೆ ಇವತ್ತು ಕೂಡ ತಂದೆ ತಾಯಿಗಳು ಸ್ವಲ್ಪ ಅರ್ಥ ಮಾಡಿಸಿದ ಮಕ್ಕಳನ್ನ. ಶಿವಮೊಗ್ಗದಲ್ಲೇ ಒಂದು ಫ್ಯಾಮಿಲಿ ಇದೆ, ನಮ್ಗೆ ಗೊತ್ತಿದ್ದ ಫ್ಯಾಮಿಲಿ, ನಿಮ್ಗೆ ಗೊತ್ತಿರ್ಬೋದು. ಶ್ರೀಧರ್ ಡಾಕ್ಟರ್ ಮಕ್ಕಳು ಪವಿತ್ರ ಅಂತಿದ್ದಾರೆ, ಶುಭ್ರ ಅಂತಿದ್ದಾರೆ. ಮೊನ್ನೆ ಯಾರು ಇಂಡೈರೆಕ್ಟ್ ನಂಗೆ ಪರೋಕ್ಷವಾಗಿ ಅವ್ರು ಹೇಳಿದ್ದಲ್ಲ, ಅವ್ರ ಮಕ್ಕಳಿಗೆ ಇವತ್ತಿನವರೆಗೂ ಯಾವ ಮೊಬೈಲು ಕೊಟ್ಟಿಲ್ವಂತ. ಕೇಳ್ತಾನೂ ಇಲ್ಲ. ಆದ್ರ ಭವಿಷ್ಯ ನೋಡಿ ಎಷ್ಟು, ಯಾರು ಕೇಳ್ತಾ ಇಲ್ವ, ಮೊಬೈಲು ಕೊಡ್ತಾ ಇಲ್ಲ. ಇಂಥ ತಂದೆಗಳು ಎಲ್ಲಿರ್ತಾರೆ? ಅಯ್ಯೋ, ಈ ತರ ತುಂಬಾ ಅದು ಪರೋಕ್ಷವಾಗಿ ಕೊಡುವಂಥದ್ದು ಬಹಳಷ್ಟಿದಾವೆ. ಇವತ್ತಿನ ಸ್ಪಿರಿಟ್ ತುಂಬುವಂಥದ್ದು. ಆಮೇಲೆ ಕೆಲಸ ಹೇಗ್ ಮಾಡ್ಬೇಕು, ಯಾವ್ದು ಸಣ್ಣ ಕೆಲಸ ಆದ್ರೂ ಅಚ್ಚುಕಟ್ಟಾಗ ಮಾಡು, ಪ್ರಕೃತಿಯನ್ನ ತೋರಿಸ್ತಾರೆ. ಪ್ರಕೃತಿ ತೋರಿಸಿದಾಗ ಅಲ್ಲಿ ಯಾವ ಕೆಲಸವನ್ನು ಅದು ಡರ್ಟಿಯಾಗಿ ಮಾಡಲ್ಲ. ಎತ್ತರೋ ಕಾಡು ಮಪ್ಪಿನ ಬಳ್ಳಿ ಚಿತ್ರಚನೆಯಲ್ಲಿ ತೊಡಗೇಳು ಪ್ರಕೃತಿ. ಅಲ್ಲಿ ಯಾವುದೋ ಒಂದು ಕಾಡಿನ ಮಧ್ಯದಲ್ಲಿ ಹೂ ಸುಂದರವಾಗಿರುತ್ತಲ್ಲ, ಯಾರು ಹೂ ನೋಡ್ತಾರಲ್ಲಿ? ನೀನು ನಿನಗಾಗಿ ಮಾಡು, ಬೇರೆಯವರಿಗಾಗಿ ಮಾಡಬೇಡ. ಇನ್ನೊಂದು ಪ್ರಸಿದ್ಧವಾದ ಒಂದು, ಯಾವಾಗಲೂ ನೀವು ಪ್ರತಿ ಕಾರ್ಯಕ್ರಮ ಹೇಳುವಂತ ಒಂದು ಇದು ಪದ್ಯ, ಇದು ಹೇಳ್ತೀರಿ ಯಾವ್ದು? ಸೂರ್ಯ ಚಂದ್ರ ಎದ್ದೇಳುವಾಗ ಬಹಳ ಅದನ್ನು ಒಂದ್ಸಲ ಬಹಳ ಅದ್ಭುತವಾದ ಪದ್ಯ. ಹೆಸರಿಗಾಗಿ ಇವತ್ತು ಅದಕ್ಕೆ ಇಳೆಯಿಂದ ಮೊಳಕೆ ಯೋಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿದನಿಗಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೆಸರು ಹೆಸರೆಂಬುದೇಂ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಶಿಶುವಾಗು ನೀ ಮನದಿ ಹಸುವಾಗು ಸಸಿಯಾಗು, ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ತುಂಬಾ ಇಷ್ಟವಾದ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು, ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಭೂಮಿಯಿಂದ ಅದೆಷ್ಟು ಮೊಳಕೆ ಬರ್ತಾವೆ ಬೀಜಗಳು, ಶಬ್ದ ಇಲ್ಲದೆ ಮೊಳಕೆ ಬರ್ತದೆ. ಹೌದು, ನಮಗೆ ಯೋಗ್ಯತೆ ಒಂದು ಬೀಜ ನಾಲ್ಕು ಮೊಳಕೆ ಬರ್ಸಕ್ ಸಾಧ್ಯ? 15 ದಿವಸ ಕೈಯಲ್ಲಿ ಇಟ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಸಹಕಾರ ಇರುತ್ತೆ ಒಟ್ಟಿಗೆ, ಹೇಗ್ ಸಹಕಾರ ಅನುಭವದಿಂದ ಬೆಳೆಯುತ್ತೆ. ಅದರಿಂದ ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ತಮಟೆ ಬಾರಿಸಿ ಯಾವತ್ತೂ ಭೂಮಿ ನಾನು ಇಷ್ಟು ಮೊಳಕೆ ಬರ್ಸ್ತೀನಿ ಅಂತ ಹೇಳ್ಕೊಳ್ಳಲ್ಲ. ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಮರಗಳು ಫಲವನ್ನ ಮಾಗಿಸ್ತಾವಲ್ಲ, ತುತ್ತೂರಿ ದನಿ ಊದಿ ಅದ್ಯಾವತ್ತೂ ಹೇಳ್ಕೊಳಲ್ಲ. ಬೆಳಕೀವ ಸೂರ್ಯ ಚಂದ್ರದ್ದು ಸದ್ದಿಲ್ಲ, ಇಡೀ ಜಗತ್ತನ್ನ ಬೆಳಗ್ತಾನೆ ಸೂರ್ಯ, ಸದ್ದಿಲ್ಲದೆ. ಸೂರ್ಯೋದಯ ಆದ್ರೆ ಸದ್ದೇ ಇರಲ್ಲ, ಚಂದ್ರೋದಯ ಸದ್ದೇ ಇರಲ್ಲ. ಅಂದ್ರೆ ಮನುಷ್ಯ ಎದ್ದ ಅಂದ್ರೆ ಸದ್ದು ಶುರುವಾಯ್ತು. ಅಂದ್ರೆ ಜಗತ್ತಿನಲ್ಲಿ ಸದ್ದಿಲ್ಲದೆ ಅಂತ ಮಹತ್ಕಾರ್ಯಗಳು ನಡೀತವೆ. ನೀನೇನು ಮಹಾ, ಅದ್ರ ಎದುರುಗಡೆ ಬಲಿ ನಿನ್ನ ತುಟಿಗಳ. ಇದ್ರ ಮುಂದೆ ನೀನೇನು ಅಲ್ಲ, ನೀನು ಮಾಡುವ ಕೆಲಸ ಮಾಡು, ಅಹಂಕಾರ ಪಡಬೇಡ. ಸ್ವಲ್ಪ ಪ್ರಕೃತಿಗೆ ಒಬಿಡಿಯಂಟ್ ಆಗಿ ಇರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಪಾಠ ಕಲಿ. ಅಂದ್ರೆ ನಮ್ಮ ಹಿರಿಯರು ತುಂಬಾ ಆದರ್ಶ ವ್ಯಕ್ತಿಗಳಾದವ್ರು ಯಾರು ಕೂಡ ಹೆಸರಿಗಾಗಿ ಕೆಲಸ ಮಾಡಿಲ್ಲ ಅಂತ ಉದಾಹರಣೆ ಕೊಡ್ತಾರೆ ನೋಡಿ. ಅಕ್ಕಿಯಲ್ಲಿ ಅನ್ನ ಆಗುತ್ತೆ ಅಂತ ಯಾರು ಕಂಡು ಹಿಡಿದ್ರು? ಆಮೇಲೆ ಮೊದಲು ಅಕ್ಷರ ಕಂಡು ಹಿಡಿದವನು ಯಾರು? ಕನ್ನಡ ಅಕ್ಷರ ಕಲ್ತವನು ಮೊದಲು ಕಂಡು ಹಿಡಿದವನು ಯಾರು? ಗೊತ್ತಿಲ್ಲ. ಮಾಡು ಕೆಲಸ ಮಾಡಿ ಸಮರ್ಪಣೆ ಮಾಡಿ ಹೊರಟೋಗ್ಬಿಟ್ರು. ಕಾಳಿದಾಸ ತನ್ನ ಬಗ್ಗೆ ಎಲ್ಲೂ ಬರ್ಕೊಂಡಿಲ್ಲ, ವೇದವ್ಯಾಸರು ಎಲ್ಲೂ ಕೂಡ ತಮ್ಮ ಬಗ್ಗೆ ಹೇಳ್ಕೊಂಡಿಲ್ಲ. ಡೇಟ್ ಆಫ್ ಬರ್ತ್ ಪ್ರಶಸ್ತಿ ಬಂದಿಲ್ಲ, ಅವ್ರು ಏನು ಅದ್ರ ಬಗ್ಗೆ ಇಲ್ಲ. ಮಾಡು ಕೆಲಸ ಮಾಡೋದಷ್ಟೇ ಮುಖ್ಯ. ಉಜ್ವಲವಾಗಿ ಮಾಡು, ಹೊರಟೋಗು. ಪ್ರಯತ್ನ ಪಟ್ರು ಹೆಸರು ಉಳಿಯಲ್ಲ. ಅಷ್ಟೇ. ಹೆಸರು ಎಂಬುದೇಂ ಕಸರು ಬೀಸುವ ಗಾಳಿ. ಹೆಸರಿಗಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರು ಪೂರ್ಣ ಕೆಲಸ ಮಾಡಲ್ಲ ಅಂತ ಅರ್ಥ ಅಂತೆ.
ಅರ್ಥ ಮಾಡ್ಕೋಬೇಕು ಇವತ್ತು. ಹೌದು. ಹೆಸರೆಂಬುದೇಂ ಕಸರು ಬೀಸುವ ಗಾಳಿ, ಹಸಿಯೊಂದು ನಿನಗೆ ಏಕೆ ಬ್ರಹ್ಮಪುರಿಯೊಳಗೆ, ಈ ವಿಶಾಲವಾದ ಬ್ರಹ್ಮಪುರಿಯಲ್ಲಿ ನಿನಗೊಂದು ಸ್ಥಾನಮಾನ ಯಾಕಬೇಕು, ನೀನೇನ್ ಆಫ್ಟರ್ ಆಲ್ ನೀನ್ ಪ್ರಯತ್ನ ಪಟ್ಟರು ಇರುತ್ತಾ, ಅದರಿಂದ ಶಿಶುವಾಗು. ನೀನ್ ಸಣ್ಣ ಮಗು ಇದ್ದಂಗೆ ಇದ್ಬಿಡು. ಮಗು ನೋಡಿ ಯಾವ್ದು ಅಟ್ಯಾಚ್ ಮಾಡ್ಕೊಂಡಿಲ್ಲ, ಮನೇಲಿ ಯಾರು ತಿರ್ಕೊಂಡಿರ್ತಾರೆ, ಸಣ್ಣ ಮಗು, ದೊಡ್ಡವರೆಲ್ಲ ಅಳ್ತಾ ಇರ್ತಾರೆ, ಆಟ ಆಡ್ಕೊಂಡಿರುತ್ತಲ್ವಾ. ಶಿಶುವಾಗು ನಿಮ್ಮನದಿ, ಹಸುವಾಗು. ನೋಡು, ಹಸು ಮುಖ ನೋಡಿದಾಗ ಎಂತ ಮುಗ್ಧತೆಯ ಅನ್ನೋ ಭಾವ ಬಂದು ಬಿಡುತ್ತೆ ನಮಗೆ. ಸಸಿಯಾಗು, ಇಷ್ಟೆಲ್ಲ ಹೂ ಕೊಡುತ್ತೆ, ಹಣ್ಣು ಕೊಡುತ್ತೆ, ಯಾವತ್ತರ ಜನ್ಮ ಮಾಡುತ್ತೆ ಅದು. ಕೊನೆಗೆ ಹೇಳ್ತಾರೆ, ಇದು ಎಲ್ಲರಿಗೂ ಇವತ್ತಿಗೆ ಬೇಕಾಗುದು ಕಸಬೊರಕೆಯಾಗಿದೆ. ಕಸಬರಕೆ ಬಯಲಿದ್ದೆಲ್ಲ ಕಸ ಗುಡಿಸುತ್ತೆ, ಮೂಲೆಯಲ್ಲಿ ಮೂಲೆಯಲ್ಲಿ ಮೌನವಾಗಿ ಅದ್ರ ಪಡಿಗೆ. ಯಾರು ಕಸಬರಕೆ ಸನ್ಮಾನ ಮಾಡಿದ್ದಿಲ್ಲ. ಮುಖಕ್ಕೆ ಮೇಕಪ್ ಮಾಡ್ತಾರೆ, ಆದ್ರೆ ಕೆಲಸ ಮಾಡುತ್ತಲ್ಲ ಕೈಗೆಲ್ಲ ಪ್ರಶಸ್ತಿ ಕೊಡ್ತಾರ. ಕೆಲಸ ಮಾಡೋರಿಗೆ ಯಾವಾಗ್ಲೂ ಅಷ್ಟೇ, ಕಾಲಿಗಾರರು ಪ್ರಶಸ್ತಿ ಕೊಡ್ತಾರ. ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗೋದು ಕಾಲು, ಕೆಲಸ ಮಾಡೋದು ಕೈಗೆ ಅಲಂಕಾರ ಇಲ್ವಲ್ಲ, ಕೈಗೆಲ್ ಪೌಡರ್ ಹಾಕ್ತಾರೆ, ಕೈಗೆಲ್ ಮೇಕಪ್ ಮಾಡ್ತಾರೆ. ಕೆಲಸ ಮಾಡೋರು ಹಾಗೆ ಇರ್ಬೇಕು. ಏನು ಮೇಕಪ್ ಮಾಡ್ಕೊಳ್ಳೋದು ಮುಖ, ಅದೇನು ಕೆಲಸ ಮಾಡಲ್ಲ, ಅದಕ್ಕೆ ಎಲ್ಲ ಅಲಂಕಾರ ಮಾಡ್ತಾರೆ. ಅದರಿಂದ ಕಸ ಬರಕೆ ಆಗಿದಾಗೆ ಅಹಂಕಾರ ಪಡಬೇಡ. ನೀನು ಮಾಡೋ ಕೆಲಸ ಮಾಡು, ಮೂಲೆಗೆ ಸೇರ್ಕೋ. ನಿನ್ನ ಕೆಲಸ ಲೋಕಕ್ಕೆ ಇಷ್ಟ ಆಯ್ತು ಅಂದ್ರೆ ಮೂಲೆಗೂ ಹುಡ್ಕೊಂಡು ಆಗ ಪ್ರಶಸ್ತಿ, ಅದು ನಿಜವಾದ ಪ್ರಶಸ್ತಿ ಅಂತ, ಅದು ನಿಜವಾದ ಗುರುತಿಸಬೇಕು. ನಿಜವಾಗ ಅದು ಈಗ ಇವತ್ತಿನ ಜನಗಳಿಗೆ ಅದು ಅರ್ಥವೇ ಆಗಲ್ಲ. ಪ್ರಶಸ್ತಿಗೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ, ಹಿಂದೆ ಮುಂದೆ ತಿರುಗ್ತಾರೆ, ಅದು ಕಟ್ಕೊಂಡು ಏನಾಗ್ಬೇಕಾಗಿ ದುಡ್ಡು ಕೊಡ್ತಾರೆ. ಇವತ್ತಿನ ಇದರಲ್ಲಿ ದುಡ್ಡು ಕೊಟ್ಟು ದುಡ್ಡು, ಹೌದು, ಪ್ರಶಸ್ತಿಗೆ ದುಡ್ಡು ಕೊಟ್ಟು ಹೆಸರು ಹಾಕೋಬೇಕು. ಈಗ ನಮ್ಮ ಮನಸ್ಸಲ್ಲೇ ಅದು ಬೇಕಾಗಿಲ್ಲ, ಅದ್ ಬರುದಿದ್ರೆ ಹೇಗೂ ಬರುತ್ತೆ. ಅದಾಗಿ ಬರಬೇಕು. ಈ DVG ಅವರ ಕಗ್ಗ ಇದೆಯಲ್ಲ, ನನ್ನ ಮನಸ್ಸಿನ ಮೇಲೆ, ನನ್ನ ಜೀವನದ ಮೇಲೆ ಬಹಳಷ್ಟು ಪರಿಣಾಮ ಬೀರಿದೆ. ಇನ್ನು ಏನಾರ ಸಮಸ್ಯೆ ಆದ್ರೆ ಜಾತಕ ತಗೊಂಡು ಜೋಯಿಸ್ರ ಹತ್ರ ಹೋಗ್ತಾರಲ್ಲ, ನಾನು ಇಷ್ಟರವರೆಗೆ ಕಗ್ಗ ಕಲ್ತ ಮೇಲೆ ಜಾತಕ ಹೊರಸ್ಲೇ ಇಲ್ಲ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಇವತ್ತು ಪ್ರೆಸೆಂಟ್ ಕಂಡೀಷನ್ ಎಲ್ಲಾ ಹೆಣಗಾಡ್ತಾರೆ ನೋಡಿ. ಅಯ್ಯೋ ನನ್ ಹಾಗಾಯ್ತು, ಎಷ್ಟು ತುಂಬಾ ಭರವಸೆ ತುಂಬ್ತಾರೆ, ಧೈರ್ಯ ತುಂಬ್ತಾರೆ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ನಿನಗೇನೋ ಸಮಸ್ಯೆ ಅಂತ ತಗೊಂಡು ಜಾತಕ ತಗೊಂಡು ಜೋಯಿಸರದ ಕೊಟ್ರೆ ನೀನ್ ಹಣೆ ಬರ ತಿದ್ದಿ ಕೊಡ್ತಾರ. ವಿಹಿತವಾಗಿ ಹುದಗರ ಗತಿ ಸೃಷ್ಟಿ ವಿಧಿ, ನೀನ್ ಹುಟ್ಟಿದ ತಕ್ಷಣ ಏನೆಲ್ಲ ಅನುಭವಿಸಕ್ಕೂ ರೆಡಿ ಏನು ಸಹಿಸಿದಲ್ಲದೆ ಮುಗಿಯದಾವದ ದಶೆ ಬಂದೊಡಂ. ನಿನಗೆ ಯಾವ ದಶೆ ಬರಲಿ, ಗುರು ದಶನೋ ಶುಕ್ರ ದಶನೋ ಶನಿ ದಶನೋ, ನೀನೇ ಪೂರ್ತಿ ದಶಾವರ್ಷಗಳನ್ನ ಅನುಭವಿಸಿಯೇ ತೀರ್ಬೇಕೆ ಹೊರತು ಬೇರೆಯವರಿಗೆ ಕೊಡ್ಲಿಕ್ಕೆ ಬರೋದು, ಬದಲಾವಣೆ ಮಾಡಕ್ಕಾಗಲ್ಲ. ಅದರಿಂದ ನೀನು ಎಲ್ಲವನ್ನು ಬದುಕಿನಲ್ಲಿ ಸಹಿಸ್ಲಿಕ್ಕೆ ತಯಾರಾಗ. ಸಹನೆ ವಜ್ರದ ಕವಚ, ಸಮಚಿತ್ತದಿಂದ ಸ್ವೀಕಾರ. ಸಹನೆ ವಜ್ರದ ಕವಚ. ಸಹನಾ ಗುಣ ಬಂದು ಬಿಟ್ರೆ ಅದು ವಜ್ರದ ಕವಚವಾಗಿ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಸಹಜವಾಗಿ ಅದು ಸಹನೆ ಬರುವುದು ಕಷ್ಟ. ಹೌದು ನೋಡಿ, ಕೆಲವರಿಗೆ ಮಾತ್ರ 100ಕ್ಕೆ 1000ಕ್ಕೊಬ್ರು ಸಹನಾಮಣಿಗಳಿದ್ದಾರೆ, ಅವ್ರಿಗೆ ಸಿಟ್ಟೇ ಬರಲ್ವಲ್ಲ. ಅದು ಹೇಗೆ ಅಂತ ಸಿಟ್ಟೇ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಸಿಟ್ಟೇ ಬರ್ದಿದ್ರೆ ಅವ್ನು ತಪಸ್ವಿನೇ. ತಪಸ್ಸುಗಳು ಸಿಟ್ಟು ಬರುತ್ತೆ, ಸಿಟ್ಟೆ ತಪಸ್ಸಾಗಿರುತ್ತೆ. ಅದು ವಿಶ್ವಾಮಿತ್ರ ಸಿಟ್ಟು ಮಾಡ್ಕೊಂಡು ಆಮೇಲೆ ಕಳ್ಕೊಂಡ್ಬಿಡ್ತಾರೆ, ಆದ್ರೂ ಬಿಡ್ಲಿಲ್ಲ. ವಿಶ್ವಾಮಿತ್ರ ಉದಾಹರಣೆ ಕೊಡ್ತಾರೆ, ಮರಳಿ ಪ್ರಯತ್ನ ಮಾಡಿ ಸಿದ್ಧಿ ಆಗತ್ತೆ ಅನ್ನೋದಕ್ಕೆ. ಏಸು ಸಲ ತಪವಗ ಇದೇ ಸುಖ ಬನ್ನವನಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಣನಾದನು, ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಅವನ ಉದಾಹರಣೆ ತಗೋ, ಪ್ರಯತ್ನ ಮಾಡು. ಎಷ್ಟು ಸೋದ್ರೆ ಜಗ್ಲಿಲ್ಲ, ಕುಗ್ಲಿಲ್ಲ, ಮತ್ತೆ ಗೆಲ್ಲುವರೆಗೂ ಪ್ರಯತ್ನ ಮಾಡಿದ. ಅವನು ನಮ್ಗೆ ಆದರ್ಶ ಆಗಬೇಕು. ಸರ್, ಸುಮಾರು ಒಂದು ಅರ್ಧ ಗಂಟೆ ನಾವು ಮಾತಾಡಿದ್ವಿ. ನಾನು ಮಾತಾಡಕ್ ಶುರು ಮಾಡ್ಬಿಟ್ರೆ ಈ ವಿಷಯಕ್ಕೆ ಬಹಳ ಒಳ್ಳೆಯ, ಈಗ ಜ್ಞಾನವನ್ನ ನಾವು ಮತ್ತಷ್ಟು ಜನಕ್ಕೆ ತಲುಪಿಸುವ ರೀತಿಯಲ್ಲಿ ಇದು ಒಂದು ಅರ್ಧ ಗಂಟೆ ಕಾಲ ನಾವು ಜನಕ್ಕೆ ಇದನ್ನ ಕೇಳುವವರಿಗೆ ಇದನ್ನ ತಲುಪಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ವಾಹಿನಿಯಿಂದ ಆಗಿದ್ದು ನಮಗೂ ಒಂದು ಹೆಮ್ಮೆ. ಜೊತೆ ನಿಮ್ಮ ಹತ್ರ ಇಷ್ಟು ಮಾತಾಡಿದ್ದು ಕೂಡ ನಮಗೆ ತುಂಬಾ ಒಂದು ಸಂತೋಷದ ವಿಷಯ ಆಯ್ತು. ಮುಂದೆ ಕೂಡ ನಿಮ್ಮನ್ನ ಆಗಾಗ ನಾವು ಸಂಪರ್ಕ ಮಾಡ್ತಾ ಇರ್ತೀವಿ. ನಿಮ್ಮ ಕಾರ್ಯಕ್ರಮ ಇದ್ದಾಗ ನಮ್ಮ ವಾಹಿನಿ ಪ್ರಸಾರವನ್ನು ಮಾಡಿ. ನಿಮ್ಮ ಸಾಹಿತ್ಯ ಸೇವೆ ಇದೆಯಲ್ಲ, ಜನಸೇವೆ, ಲೌಕಿಕ ಸೇವೆ ಒಂದು ಸಣ್ಣ ಮಟ್ಟದಲ್ಲಾದ್ರೂ ಒಂದು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ. ಇಂಥದ್ದು ಮಾಡಿ ಜನಗಳು ಖಂಡಿತವಾಗಿಯೂ ಸಹಕಾರ ಕೊಡ್ತಾರೆ, ಖುಷಿ ಆಗತ್ತೆ, ಅವರಿಗೂ ಖುಷಿ ಆಗತ್ತೆ. ಇದು ಹೀಗೆ ಮುಂದುವರಿಲಿ, ನಿಮ್ ಶಕ್ತಿ ಕೊಡ್ಲಿ ಅಂತ ನಾನು ಕೂಡ ಭಗವಂತನ ಪ್ರಾರ್ಥಿಸ್ತೇನೆ. ಧನ್ಯವಾದ. ಸಂದರ್ಶನಗಳಿಗಾಗಿಯೇ ಇರುವ ವಾಹಿನಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ.